ವೀರಭದ್ರ ದೇವಸ್ಥಾನದಲ್ಲಿ ಗಂಗಾವತಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ದರ್ಶನ ಮಾಡ್ಕೊಂಡ್ ಬರ್ತಾರೆ ದಯಮಾಡಿ ಎಲ್ಲ ಅವರಿಗೆ ಜಾಸ್ತಿ ಮುಂದೆಲ್ಲ ಕೇಳಬೇಕಿದ್ರೆ ಹೆಣ್ಮಕ್ಳು ಕೇಳಬೇಕು ಎಲ್ಲ ಕೆಲಸ ಬಂದು ಬಿಟ್ಟು ಬಂದಿದ್ವಿ ನಾವು ಒಳ್ಳೆ ಹೋಗೋದು ನಾನು ಹೇಳ್ತಾರೆ. ನಾವು ಕರ್ನಾಟಕದ 433 ಸುತ್ತೀವಿ. 433 ಊರಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ನಮ್ಮ ತಾಯಿಯವರು ಆಗ್ತದೆ ಹೆಣ್ಮಕ್ಳು. ಅಂದ್ರೆ ಇದರಷ್ಟೇನ ನಗ್ತಾವ ಗೆದ್ದವ ಬೆಂಗಳೂರು ಮಾತು ಯಾರು ನಗ್ತಾರ ಅವ್ರು ಗೆಲ್ತಾರೆ. ಗಂಡ್ಮಕ್ಳು ಭಾಳ ಕಮ್ಮಿ. ನಮ್ಮ ಹೆಣ್ಮಕ್ಳು ಹೋಗ್ಯಾರ ಅಂತೇಳಿ ಅವ್ರ ಮನೆ ಕೂಡ ಕಾಲು ಬಂದೈತಿ. ಮೊದಲೆಲ್ಲ ಗಂಡ್ಮಕ್ಳು ಹೋಗ್ಯಾರ ಇರ್ತೀವಿ, ಈಗ ಹೆಣ್ಮಕ್ಳು ಹೋಗ್ಯಾರ ನಾ ಮನ್ಯಾಗ ಹೋಗಿದ್ದೆ ಅಂತೇಳಿ ನಾವು ಭಾಳ ಜಲ್ದಿ ಮುದುಕರಾಗ್ತೀವಿ. ಗಂಡ್ಮಕ್ಳು ಅವ್ರ ವಯಸ್ಸಾದಂಗೆಲ್ಲ ಯುವಕರ ಅದನ್ನು ನಾನು ಆಮೇಲೆ ನನ್ನ ಭಾಷಣದಾಗ ಹೇಳ್ತೀನಿ. ಭಾಳ ಶಾಂತವಾಗಿ ಕೂತ್ಕೊಳ್ಳೋ ಪ್ರಯತ್ನ ಮಾಡಿ. ಹೋಳಿ ಸಂಗೀತ ಕಾರ್ಯಕ್ರಮ ಭಾಳ ಅಪರೂಪ ನಾವು ಕೊಡೋದು. ಕಳೆದ ನವೆಂಬರ್ 1ರಿಂದ ನಿನ್ನೆವರೆಗೂ ನಾವು ಬೆಂಗಳೂರಾಗಿದ್ದೀವಿ. ಪ್ರತಿನಿತ್ಯ ಒಂದೊಂದು ಕಾರ್ಯಕ್ರಮ. ನಾನು ಹುಬ್ಬಳ್ಳಿಗೆ ಬರ್ತಿರೋದು ನೀವು ನಂಬ್ತಿರೋದು 157ನೇ ಸಾಲ. ಕರ್ನಾಟಕದಲ್ಲಿ ಬೆಂಗಳೂರನ್ನು ಬಿಟ್ಟ ಮೇಲೆ ಅತಿ ಹೆಚ್ಚು ನನ್ನನ್ನು ಪುರಸ್ಕರಿಸಿ ಕರೆಸಿ ಗೌರವಿಸಿರ್ತಕ್ಕಂಥ ಊರು ಅದಕ್ಕೆ ಹುಬ್ಬಳ್ಳಿ. ಮೊದಲಿನಿಂದಲೂ
ಸಿನಿಮಾ ರಂಗದ ಜನ ತಮ್ಮ ಸಿನಿಮಾಗಳು ಕಡಿಮೆ ಆದವು ಅಥವಾ ಸಿನಿಮಾದಿಂದ ನಿವೃತ್ತಿ ಆದವರ ನಾಟಕ ಆಡಕ್ಕೆ ಬರ್ತದೆ. ಹುಬ್ಬಳ್ಳಿಗೆ, ಗದಗ, ಹುಬ್ಬಳ್ಳಿ, ಧಾರವಾಡ ಇವೇನದಲ್ಲ ಕಲಾವಿದರನ್ನ ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿದಂಥವರು. ಅದಕ್ಕೆ ಇವರು ಸಮೃದ್ಧಿ ಇತ್ತು. ಛೋಟಾ ಬಾಂಬಾಯಿ ಅನಿಸ್ಕೊಂಡು ಆಗೈತಿ ಕೂಡ ಇಲ್ಲ. ಆಗ್ಬೇಕು ಬೇಡ ಅನ್ನಂಗಿಲ್ಲ. ಒಂದು ರೋಡ್ ಜಾಸ್ತಿ ಆಗಿಂದ ಆಗ್ಬೇಕಾಗಿತ್ತು. ರೋಡ್ ಅದ ಹಳೆ ಹುಬ್ಬಳ್ಳಿ ರೋಡ್ ಅದಾವ. ಛೋಟಾ ಬಾಂಬಾಯಿ ಐತಿ. ಇಲ್ಲಿ ಸಾಹಿತ್ಯ ಸಂಸ್ಕೃತಿ ದೊಡ್ಡ ವ್ಯಾಪಾರಿ ಕೇಂದ್ರ. ಹಾಗೆ ರಸಿಕ ಜನ ಕೂಡ ಇದ್ದಾರೆ. ದೈವ ಭಕ್ತರು. ನಾನು ಆಂಜನೇಯ ಯುವಕರ ದೇವರು ಅಂತ ತಿಳ್ಕೊಂಡಿದ್ದೆ. ಎಕ್ಸರ್ಸೈಸ್ ಮಾಡೋದು, ವ್ಯಾಯಾಮ ಮಾಡೋದು, ಗಂಡು ಕಲಿಸೋದು, ಕುಟುಂಬ ಹೊಡೆಯೋರೆಲ್ಲ. ಇಲ್ಲೊಂದು ಹೊಸ ಗುಡಿ ನೋಡಿದ್ರೆ ಏನಾದ್ರು ಗುಡಿ ಹನುಮಂತ ದೇವರು ಅಂತ. ನೀವು ಯಾವಾಗ ಮುದುಕರು ಮಾಡಿರೋ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಹನುಮಂತ ದೇವರು ಅನ್ನೋದು ಯುವಕರ ಆದರ್ಶ. ಅಂಥದ್ದು ಗುಡಿ ಹನುಮಂತ ದೇವರ ದೇವಸ್ಥಾನ ಇದ್ದಿಲ್ಲ. ಅದು ಎಷ್ಟು ಶತಮಾನ ಆಯ್ತು ನಮ್ಮ ಗುಡಿಯಾಗಿ. ಅದಕ್ಕಾಗಿ ಅದು ಆ ಹೆಸರು ಬಂದಿರಬೇಕು. ಚಿರಂಜೀವಿಗಳಲ್ಲಿ ಅಶ್ವತ್ಥಾಮೋ ಬಲಿರ್ವ್ಯಾಸ ಹನುಮಾಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನ ಅಂತ. ಈ 7 ಜನ ಇವತ್ತಿಗೂ ಭೂಮಿ ಮೇಲೆ ಬದುಕಿದ್ದಾರೆ. ಕಣ್ಣಿ ಕಾಣಿಸೋದು. ಮತ್ತವರು ಯುಗ ಬಂದಾಗ ಮತ್ತವರು ಬದುಕಾಗ್ತಾರೆ. ಯಾರು ಬಂದಾಗ ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನ. 7 ಜನ ಆಂಜನೇಯನ ಹಿಡ್ಕೊಂಡು, ಆದರೆ 7 ಜನರಲ್ಲಿ ಗುಡಿಗಳನ್ನು ಕಟ್ಟಿಸಿಕೊಂಡು ಉತ್ಸವಗಳನ್ನು ಮಾಡಿಕೊಳ್ತಕ್ಕಂಥದ್ದು ಕೇವಲ ಮಾರುತಿ ಆಂಜನೇಯ ಸ್ವಾಮಿ. ಆದರೆ ಪ್ರಾಣದೇವರು ಎಂದು ಕೂಡ ಕರೀತಾರೆ. ಇವತ್ತೇ ಆಕ್ಸಿಜನ್ ಆಮ್ಲಜನಕ ಅಂತ ಹೋಗ್ತೀವಿ, ಅದನ್ನು ಸೃಷ್ಟಿ ಮಾಡುವಂಥ ಭಗವಂತ ಆತ ಅಂತ ವೇದ ಪುರಾಣಗಳು ಹೇಳ್ತದೆ, ವಿಜ್ಞಾನ ಕೂಡ ಹೇಳ್ತದೆ. ಹನುಮಂದೇವರ ಗುಡಿಯಿಂದ ಊರಲ್ಲ ಫಸ್ಟ್ ಕಟ್ಟಿದ ಹನುಮಪ್ಪನ, ಅದು ಊರು ಹೊರಗೆ. ಊರು ಹೊರಗೆ ಕಟ್ಟಿದ ಗುಡಿನ ಅನಿಸ್ಬಿಡ್ತೀನಿ ನಾವೇನು. ಆದರೆ ಇಷ್ಟು ಬೆಳೆದು ಈತ ನಡುಮಂತೆ ಆಗಿದ್ದಾರೆ. ಅಂದರೆ ಹನುಮಪ್ಪನ ನಾವು ಊರು ಹೊರಗೆ ಇಟ್ವಿ ಅಂದ್ರೆ ಅದು ಎಲ್ಲಿರ್ತಾನೋ ಅದ್ರ ಸುತ್ತ ಊರು ಬೆಳೀತೈತೆ ಅನ್ನೋದಕ್ಕೆ ಒಂದು ದೊಡ್ಡ ಬೆಳೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ವೀರಭದ್ರ ಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ನಮ್ಮನ್ನು ಕರೆಸಿ ನಮ್ಮ ಮಾತುಗಳನ್ನು ಕೇಳೋದಕ್ಕೆ ಕಾರ್ಯಕರ್ತರು ಎಲ್ಲರೂ ಮಾಡಬೇಕಾದ ಕೆಲಸಗಳು ಮೌನವಾಗಿ ಕೂಡಬೇಕು. ನಾನು ಗಂಡ್ಮಕ್ಳು ಬರೋದು ವಿಶೇಷ, ಹೆಣ್ಣುಮಕ್ಕಳು ದೊಡ್ಡ ಬ್ಯಾನಿಟ್ಟು ಗಂಟೆಂತ ಸೀರಿಯಲ್ ಬಿಟ್ಕೊಂಡಾಗ ಬಂದು 2 ಸೀರಿಯಲ್ ನೋಡೋದು ಬಿಟ್ಟು ಬಂದಿರಂದ್ರೆ ಕರೆಯಲ್ಲ ನಿಮಗೆಲ್ಲರಿಗೂ ಹಾಸ್ಯ ಪ್ರಜ್ಞೆ ಇದೆ ಅಂತ. ಯಾಕಂದ್ರೆ ಹೆಣ್ಮಕ್ಳು ಹೊರಗೆ ನೀವು ಬಂದಿರೋ ಭಾಳ ಥ್ಯಾಂಕ್ಸು. ಎಲ್ಲರಿಗೂ ಕೇಳುವಂಥ ವ್ಯವಸ್ಥೆ ಇದೆ. ಪಕ್ಕದಲ್ಲಿ ಲೈಟ್ಗಳನ್ನು ದೀಪಗಳನ್ನು ನೋಡ್ಕೊಂಡು ಅಡ್ಡಾಡ್ರಿ. ಯಾವುದೇ ಅವಘಡ ಆಗಲಾರ್ದು ಎಲ್ಲೇ ತುಂಬಿದ್ರು ಅಲ್ಲೇ ತುಂಬಿದ್ರು ಒತ್ತು ನೀಡಬೇಕು ಹೇಳ್ತಾ, ಮೊದಲಿಗೆ ಯಾವುದೇ ಪೂಜೆಯನ್ನು ನಾವು ಮಾಡಿ ಯಾವ ದೇವರನ್ನು ಪೂಜೆ ಮಾಡ್ತೀವಿ ಫಸ್ಟ್ ಗಣೇಶ. ನಮ್ಮ 3 ಮಂದಿ ಒಳಗೆ ಗಣೇಶನಿಗೆ ಯಾರ ನರಸಿಂಹೇಶ ಯಾವ ಫಸ್ಟ್ ಮಾತಾಡಿ ನಮ್ಮ ಯೋಜನೆಗಳನ್ನು ನಿವಾರಿಸ್ತಾರೆ. ಅದಕ್ಕಾಗಿ ಮೊದಲಿಗೆ ಅವರ ಕಂಠದಲ್ಲಿ ಕರ್ನಾಟಕದ ರಾಜಕಾರಣಿಗಳನ್ನು, ಸನ್ಮಾನಗಳನ್ನು ಮತ್ತು ಅನೇಕ ಹಾಸ್ಯ ಪ್ರಸಂಗಗಳು ಹತ್ತುಕೊಂಡು ಭಗವಂತ ಬೆಳೆಸಿದ್ದಾನೆ, ಪ್ರಾಣಿಗಳನ್ನು ಬೆಳೆಸಿದ್ದಾನೆ ಅಂತ ಹೇಳ್ತಾ ಈಗ ನಿಮ್ಮೆಲ್ಲರ ಚಪ್ಪಾಳೆಗಳನ್ನು ನಿಮ್ಮ ಮುಂದೆ ಮೊದಲನೇದಾಗಿ ನಾವು ಸಂತೋಷ. ಮತಾಕಿ ಒಂದೇ ಎರಡೇ ಒಬ್ಬರೇ ಇಬ್ಬರೇ ಕಣ್ಣೀರು ಕಾಣುವವರೆಗೂ ಜನ ಸೇರಿದರೆ ಗುರುಗಳು ಹೇಳ್ತಾ ಹೇಳಿದ್ರು ಸಂತೋಷವಾಗಿತ್ತು, ಆನಂದವಾಗಿತ್ತು. ಕಣ್ಣಿಗೆ ಕಾಣದವರೆಗೂ ಜನ ಇದ್ದೀರಿ ಅಂತ. ನಿಜವಾಗ್ಲೂ ಎಷ್ಟು ಶಿಸ್ತು ಜನ ಕೂತ್ಕೊಂಡಿದ್ದೀರಿ ಅಂದರೆ, ಒಂದು ಕಡೆ ಹೆಣ್ಮಕ್ಳು ಸಾಲು, ಇನ್ನೊಂದು ಕಡೆ ಗಂಡುಮಕ್ಕಳು ಸಾಲು. ಹಾಗಾಗಿ ಒಂದೇ ಒಂದು ಸಾರಿ ಬರೀ ಹೆಣ್ಮಕ್ಳು ಮಾತ್ರ ಚಪ್ಪಾಳೆ. ನೋಡಿ, ಈ ಚಪ್ಪಾಳೆ ಅಂದರೆ ಏನು ಅಂತ ಗಂಡು ಮಕ್ಕಳು ತೋರಿಸ್ತಾರೆ, ಗಂಡು ಮಕ್ಕಳು ಚಪ್ಪಾಳೆ.
ನಾವು ಇನ್ನೊಂದು ಸ್ವಲ್ಪ ಜೋರು ತಂದಬೇಕಾಗಿತ್ತು ಅಂತ ಇನ್ನೊಂದು ಅವಕಾಶ ಹೆಣ್ಮಕ್ಕಳಿಗೆ ಮುಂದೊಂದು 20-30 ಮಂದಿ ಎಷ್ಟು ಚಪಾಡ್ತಿರ್ತಾರೆ ಹಿಂದರಿಗೆ ಅವನೇನು ನಾವು ಇಷ್ಟು ಹೋಗ್ಬಿಡೋದು ಈಗ ಗಂಡು ಮಕ್ಕಳು ಗಂಡು ಹುಲಿನೇ ಅದು ಹೊರಗಿದ್ರು ಹುಲಿನೇ ಮಾರ್ಕೆಟ್ನಾಗಿದ್ರು ಹುಲಿನೇ ಗ್ರೌಂಡ್ನಾಗಿದ್ರು ಹುಲಿನೇ ಸ್ಟೇಡಿಯಂನಾಗಿದ್ರು ಹುಲಿನೇ ವಾಕಿಂಗ್ನಾಗಿದ್ರು ಹುಲಿನೇ ಆದ್ರೆ ಹುಲಿ ಹೊರಗಡೆ ಒಂದು ರಾಜಾರೋಷವಾಗಿ ಓಡಾಡ್ತಾ ಇರ್ತದೆ ಮನೆಯಲ್ಲಿ ಮಾತ್ರ ಸೈಲೆಂಟ್ ಆಗಿರ್ತದೆ ಯಾಕಂದ್ರೆ ಮೇಲೆ ಚಾಮುಂಡೇಶ್ವರಿ ಕೂತ್ಬಿಟ್ಟಿರ್ತಾರೆ ಅಂತ ಹೇಳುತ್ತಾ ಅಲ್ಲ ಈ ಒಂದ್ಸಲ ಈಗ ಸೆಟ್ ಮಾಡಿಬಿಟ್ರೆ ನನಗೆ ತೊಂದರೆ ಆಗೋದಲ್ಲ ಅಲ್ಲ ನಿಂತು ಕೂತಾರೆ ಕಾಣೋದಿಲ್ಲ ಹಂಗಾಗಿ ನಾನು ಎಲ್ಲಿ ಹಿಂಗೆ ಎಲ್ಲಿ ಸರಿಯೋದಿಲ್ಲ ಆಗ್ತದೆ ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ನಾ ಎಲ್ಲಿದ್ದರೂ ಕರೆಕ್ಟಾಗಿ ಕಾಣ್ತೇನೆ ಹಾಗಾಗಿ ನೀವು ಒಂದ್ಸಲ ಕೂತ್ಬಿಟ್ಟು ಅವರು ಒಂದು ಜೋರು ಚಪ್ಪಾಳೆ ಹಾಂ ಇವರು ಮಾಡಿದ್ದಾಗ ಸೆಟ್ ಮಾಡಿಬಿಟ್ಬಿಡು ಸರ್ ಡೀಸೆಲ್ ಜಾಸ್ತಿ ಮೈಲೇಜ್ ಕಮ್ಮಿ ಹಾಗಾಗಿ ಮಾತು ತಗೊಳಂಗಿರಬಾರ್ದು ಮಾತು ಇರೋಂಗಿರಬಾರ್ದು ಮಾತು ಹಂಗಿರಬಾರ್ದು ಮಾತು ಹಿಂಗಿರಬಾರ್ದು ಮಾತಾಡಿದ್ರೆ ಮಾತಿಗೆ ಯಾರು ಹಂಗಿರಬಾರ್ದು ಮಾತಿನಲ್ಲಿ ಪ್ರೀತಿ ಇರಬೇಕು ಮಾತಿನಲ್ಲಿ ನೀತಿ ಇರಬೇಕು ಮಾತಿಗೊಂದು ನೀತಿ ಇರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅವಾಗ ನೀವು ನಮ್ಮ ಜೊತೆ ಮಾತಾಡ್ತಿರ್ಬೇಕು ಈ ಸತ ಬರೋದಲ್ಲಿ ಕಾರ್ಯಕ್ರಮ ಶುರು ಮಾಡೋಕ್ಕೆ ಬಂದ್ಬಿಡ್ತಾರೆ ಒಂದು ಕಾಲೇಜೊಳಗೆ ಪ್ರಿನ್ಸಿಪಲ್ ರಜೆ ಕೊಡ್ತಿಲ್ಲ ಒಬ್ಬರು ಹೋದ ಸರ್ ರಜೆ ಕೊಡಿ ಅಂದ ವಾಟ್ ಈಸ್ ಯುವರ್ ಟ್ಯಾಲೆಂಟ್ ನಾವು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ಸರ್ ರಾಜ್ಕುಮಾರ್ ಅವ್ರದ್ದು ಡೈಲಾಗ್ ಹೇಳೋ ಒಂದು ಪ್ರಿನ್ಸಿಪಲ್ ರಾಜ್ಕುಮಾರ್ ಅವ್ರ ಡೈಲಾಗ್ ಹೇಳ್ತಾರೆ ಏನಂತ ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಬೆಳೀತಾ ಇರೋ ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶವೃಕ್ಷದಲ್ಲಿ ಕೌರಕ್ಕೆ ಸಿಕ್ಕಿ ನಿರ್ಣಮವಾಯಿತು ತಿಳಿದೆವು ಅದೇ ವಂಶವೃಕ್ಷದಿಂದ ಮತ್ತೆ ಚಿಗುರು ತಲೆ ಎತ್ತಿರುತ್ತಿದೆ ಇದು ರಾಜ್ಕುಮಾರ್ ಡೈಲಾಗ್ ಸರ್ ಇದನ್ನು ಸಿದ್ದರಾಮಯ್ಯ ಹೇಳಿದ ಹೆಂಗೆ ಹೇಳ್ತಾರೆ ಅಂತವ ಸರ್ ಶಾಸಕರು ಸರ್ ಇಲ್ಲೇ ಇದ್ದಾರೆ ಅವರೆಲ್ಲರೂ ಅವರಿಗೆಲ್ಲ ಹತ್ತಿರದಿಂದ ನೋಡಿದವರು ಈ ಡೈಲಾಗಿನ ಸಿದ್ದರಾಮಯ್ಯ ಹೇಳಿದ್ರೆ ಅವ್ರು ಹೆಂಗೆ ಯಾವ ಧ್ವನಿ ನಿಮ್ಗೆ ಇಷ್ಟವಾಗ್ತದೆ ಚಪ್ಪಾಳೆ ಪ್ರೋತ್ಸಾಹ ನೀಡಿ ಅಂತ ಬೇಡಿ ಮತ್ತದಾಗಿ ಸಿದ್ದರಾಮಯ್ಯ ವಂಚುವಾಗೆ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಬೆಳೀತಾ ಇರೋ ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶವೃಕ್ಷಗಳ ಕ್ರೌರಕ್ಕೆ ಸಿಕ್ಕಿ ನಿರ್ಣಮವಾಯಿತು ಅಂತ ಹೇಳಿದೆವು ಅದೇ ವಂಶವೃಕ್ಷವೆಂದು ಬಚ್ಚೆ ತಿರುಗಿದೆ ಇಷ್ಟು ಸಾಕು ಎಲ್ಲರಿಗೂ ಶುಭಾಶಯಗಳು ಯಾರು ಚಪ್ಪಾಳೆ ಕೊಡ್ತೀವಿ ನಿಮಗೆ ನಮಸ್ಕಾರ ಯಾರು ತಟ್ಟಲಿಲ್ಲ ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರ ಇದೇ ಮೇಲಿನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಕೊಟ್ಟರೆ ಅವ್ರು ಇದು ಹೆಂಗೆ ಹೇಳ್ತಾರೆ ಯಾವ ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಬೆಳೀತಾ ಇರೋ ಶಿವಸ್ಕಂದ ವರ್ಮ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಯಾಕಂದ್ರೆ ರಾಜ್ಕುಮಾರ್ ಅವರು ದೊಡ್ಡ ಡೈಲಾಗ್ ಹೇಳ್ತಾರ ನಮ್ಮ ಧ್ವನಿ ಅಷ್ಟು ದೊಡ್ಡದಿಲ್ಲ ಯಾಕೆ ಸರ್ ನಿಮ್ಮ ವಾಯ್ಸ್ ಹಿಂಗಾಗಿದೆ ಅಂದಾಗ ಅವರಂದ್ರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ 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 ನಮ್ಮ ಧ್ವನಿ ಹೋಗ್ಬಿಟ್ಟಂದ್ರು ಇದೇ ಡೈಲಾಗಿನ ಯಡಿಯೂರಪ್ಪ ಸರ್ ಕೊಡ್ರಿ ಅವ್ರಿಗೆ ಹೆಂಗೆ ಹೇಳ್ತಾರೆ ಯಡಿಯೂರಪ್ಪರು ಯಾವ ಒಂದು ಸಂದರ್ಭದಲ್ಲಿ ವಂಚವಾಗಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಬೆಳೀತಾರೆ ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶವೃಕ್ಷದ ಕ್ರಮರಕ್ಷಕ್ಕೆ ನಿರ್ಣಮವಾಯಿತು ಅಂತ ಹೇಳಿದೆವು ಅದೇ ವಂಶವೃಕ್ಷವನ್ನು ಮತ್ತೆ ಚಿಗುರು ತಲೆ ಎತ್ತಿರಿದೆ ಅಂತ ಹೇಳ್ತಾರೆ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರೂ ನಮಸ್ಕಾರ ಇದನ್ನು ದೇವೇಗೌಡರಿಗೆ ಕೊಟ್ಟರೆ ಅವರಿಗೆ ಹೇಗೆ ಮಾತಾಡ್ತಾರೆ
ಮತ್ತು ವಯಸ್ಸಿನಲ್ಲಿ ರಾಜಕುಮಾರರು ಹೇಳಲಾಗುತ್ತೇವೆ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಗಮನಿಸಿ ಬೆಳೀತಾ ಇರೋ ಶಿವಸ್ಕಂದ ಅವರ ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ತುಂಬ ಧನ್ಯವಾದಗಳು. ಇನ್ನೊಂದು ಧ್ವನಿ, ಭಾರತದಲ್ಲಿ ದೊಡ್ಡ ಶ್ರೀಮಂತರ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟವರು ಜವಾಹರ್ಲಾಲ್ ನೆಹರೂಜಿ. ಒಬ್ಬ ನಿಷ್ಠಾವಂತ ವ್ಯಕ್ತಿ ಭಾರತದ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ. ಒಬ್ಬ ಮಹಿಳೆ ಭಾರತದ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಶ್ರೀಮತಿ ಇಂದಿರಾ ಗಾಂಧೀಜಿಯವರು. ಒಬ್ಬ ಯುವಕರು ಭಾರತದ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ರಾಜೀವ್ ಗಾಂಧೀಜಿಯವರು. ಒಬ್ಬ ಮಣ್ಣಿನ ಮಗ ಕೂಡ ಭಾರತದ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ದೇವೇಗೌಡರು. ಒಬ್ಬ ವಿಜ್ಞಾನಿ ಕೂಡ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಮನಮೋಹನ್ ಸಿಂಗ್ ಅವರು. ಒಬ್ಬ ಚಹಾ ಮಾರ್ತಕ್ಕಂಥ ವ್ಯಕ್ತಿ ಕೂಡ ಭಾರತದ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟವರು ನರೇಂದ್ರ ಮೋದಿ ಅವರು. ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಇಷ್ಟು ಚಪ್ಪಾಳೆ ಸಾಕಾಗೋದಿಲ್ಲ, ಸ್ವಲ್ಪ ಇನ್ನೂ ಸ್ವಲ್ಪ ಬರಬೇಕು. भारत के 16 देश वासियों में भाई और बहनों, महात्मा गांधी जी के जन्मदिन अवसर पर हमने नया अभियान शुरू किए थे। स्वच्छता आंदोलन में आप सब भाग लिए, बहुत बहुत धन्यवाद है आपका। मित्रों, भारत कोई भूमि का टुकड़ा नहीं है, ये जीता जागता राष्ट्र पुरुष है। ये अर्पण का भूमि है, ये तर्पण का भूमि है, ये वंदन का धरती है, अभिनंदन का धरती है। यहाँ के नदियां हमारे लिए पवित्र गंगा माता है। हम जिएंगे तो भारत के लिए, मरेंगे तो भारत के लिए। मरने के बाद भी गंगा जल बहती अस्तित्व को कोई कान लगा कर सुनेगा तो एक ही आवाज आएगी, भारत माता की। हम साथ में चले, मिल के चले, मिल करके इस वीरभद्रेश्वर महोत्सव को आगे बढ़ाएंगे। मित्रों, बहुत बहुत धन्यवाद है आपका। ಧನ್ಯವಾದಗಳು. ಭಾಷಣ ಒಂದು ಕಡೆ ಸಾರು ಮಾತಾಡ್ತಾ ಹೇಳಿದ್ರು, ಹಿರಿಯರೆಲ್ಲ ಮಾತಾಡಿದ್ರು, ಎಷ್ಟು ಸೊಗಸಾಗಿ ಮಾತಾಡಿದ್ರು. ಎಲ್ಲರಿಗೂ ಬರೋದಿಲ್ಲ, ಕೆಲವೊಬ್ರು ಮಾತಾಡ್ತಿರ್ತಾರೆ, ಒಂದು ತಾಸು ಮಾತಾಡಿರ್ತಾರೆ ಪುಣ್ಯಾತ್ಮರು, ಏನು ಮಾತಾಡಿದ್ರೆ ತಾವೇ ಗೊತ್ತಿರಲ್ಲ. ಕೆಲವೊಬ್ರು 5 ನಿಮಿಷ ಮಾತಾಡಿರ್ತಾರೆ, ಎಲ್ಲ ಹೇಳಿರ್ತಾರೆ. ನೋಡ್ರಿ, ಭಾಷಣದಲ್ಲಿ ಕಲೆ ಹೆಂಗಂದ್ರೆ ಒಂದು 4-5 ಮಂದಿ ಭಾಷಣಕಾರ ಕರೆಸಿ ಈಗ ನಾವು ಇಲ್ಲಿ ಬಂದು ಮಾತಾಡ್ತಾರೆ. ಈಗ ಮಧ್ಯದಾಗಿ ಈಗ ಮತ್ತೊಬ್ಬ ಭಾಷಣಕಾರ ಬಂದು ಭಾಷಣ ಮಾಡಿದ್ರು ಏನಂತ, ಮಹಾಜನಗಳೇ, ನಿಮಗೆಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ಭಾಳ ಇದು ಆಗ್ತಾ ಇದೆ. ಏನಾಗ್ತದೆ, ಈ ಒಂದು ಇದಾಗಬೇಕಾದ್ರೆ ನಮ್ಮೆಲ್ಲರ ಒಂದು ಇದಿರಬೇಕು. ನಮ್ಮೆಲ್ಲರ ಒಂದು ಇದು ಇದ್ದರೆ ಈ ಒಂದು ಇದು ಖಂಡಿತ ಇದಾಗ್ತದೆ. ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಈ ಒಂದು ಇದು ಆಗ್ತಾ ಹೋಗ್ತದೆ ಅಂತ ಹೇಳೋಕ್ಕೆ ನನ್ನ ಮನಸ್ಸು ಭಾಳ ಇದಾಗ್ತದೆ. ನೋಡಿ, ನಾವು ಎಂಥ ಒಂದು ಇದರಲ್ಲಿ ನಾವು ಇದು ಮಾಡ್ತಾ ಇದ್ವಿ ಅಂದರೆ ಈ ಒಂದು ಇದರಲ್ಲಿ ಇಷ್ಟರಲ್ಲಿ ನಾವು ಎಷ್ಟು ಇದು ಮಾಡ್ತೀವಿ ನೋಡಿ. ಯಾಕಂದರೆ ಇಲ್ಲಿ ಇದು ಮಾಡಿದರೆ ಮತ್ತೆ ಇದೆಲ್ಲರೂ ಇದಾಗಬಾರ್ದು ಅನ್ನೋ ಒಂದು ಇದಕ್ಕೆ ನಾವೆಲ್ಲರೂ ಸೇರಿ ಬೇರೆ ಕಡೆ ನಾವೆಲ್ಲ ಇದ್ರೂ ಕೂಡ ನಾವು ಯಾಕೆ ಇದು ಮಾಡ್ತೀವಿ ಅಂದರೆ ಇಲ್ಲಿ ಇದರದ ಒಂದು ಸ್ಥಳ ಇದೆ ಇದು ಅನ್ನೋದನ್ನು ನಾನು ಒತ್ತಿಯಾಗಿ ಇದು ಮಾಡ್ತಾ ಇದ್ದೀನಿ. ಯಾಕಂದರೆ ನೀವೆಷ್ಟು ಒಳ್ಳೆಯವರು ಅಂದರೆ ಇಂಥ ಇದಕ್ಕೂ ಕೂಡ ನೀವು ಇದು ಮಾಡ್ತಾ ಇದ್ದೀರಿ ನೋಡಿ. ಅದಕ್ಕೆ ನನಗೆ ಅಲ್ಲಿಂದ ಇಲ್ಲಿಗೆ ಇದು ಮಾಡಿಸಿ ಈ ಒಂದು ಇದರಲ್ಲಿ ಇದು ಮಾಡಿರ್ತಕ್ಕಂಥ ಈ ಒಂದು ಇವರಿಗೆ ಒಂದು ಇದನ್ನಂತ ನಾನೊಂದು 2 ಇದನ್ನು ಇದು ಮಾಡ್ತೀನಿ. ಈ ಭಾಷಣ ನೋಡಿಬಿಟ್ಟು PSS ಇಲ್ಲಿ ಇದ್ರ ಮಗನಿಗೆ ಇವತ್ತು ಚಲೋ ಭಾಷಣ ಮಾಡ್ತಾರಪ್ಪ ಅಂತ ತಿಳ್ಕೊಂಡು ಜೈಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಕೈದಿಗಳ ಉದ್ದೇಶ ಭಾಷಣ ಮಾಡಿದ್ರೆ ನಾವು ಕೈದಿಗಳ ಉದ್ದೇಶ ಇವಾಗ ಏನು ಭಾಷಣ ಮಾಡ್ಬೇಕು ಮಾಡಲಿಲ್ಲ, ಬೇರೆ ಮಾಡಿಬಿಟ್ಟ. ಏನಂದ, ಪ್ರಿಯ ಕೈದಿ ಬಾಂಧವರೇ, ನೀವೆಲ್ಲ ಕಡಿಮೆ ಸಂಖ್ಯೆಯಲ್ಲಿ ಸೇರಿ ನನ್ನ ಮನಸ್ಸಿಗೆ ಭಾಳ ದುಃಖ ಆಗ್ತಾ ಇದೆ. ಈ ಜೈಲು ತುಂಬಿಸ್ಬೇಕು, ಈ ಜೈಲು ನಂಬರ್ 1 ಆಗಬೇಕು. ಬರೀ ಹುಬ್ಬಳ್ಳಿಯಾಗ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಾವು ಜೈಲು ಬಗ್ಗೆ ಎಲ್ಲರೂ ಮಾತಾಡೋಂಗಾಗ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಹಗಲು ರಾತ್ರಿ ಕಷ್ಟಪಟ್ಟು ಜೈಲು ತುಂಬಿಸೋಣ ಅಂತ PSI ಲಾಟಿ ತೊಗೊಂಡು ಹೋಗೋ ಮಗನ ಇದ್ದವ್ರು ನಾವು ಹೊರಗೆ ಹೋಗುವಂತ ನಾವು ಹೋಗ್ತೀವಿ, ಇವತ್ತು ಜೈಲು ತುಂಬಿಸ್ತಾನೆ. ಹಿಂಗೆ ಹೊಂಟಾಗ ಹಿರಿಯರು ನೋಡಿದ್ರು, ಯಪ್ಪ ಏನು ಭಾಷಣ ಮಾಡ್ತೀರಿ, ಅದನ್ನು ಇದು ಮಾಡ್ರಿ, ಇದನ್ನು ಅದು ಮಾಡಿರ್ತೀವಿ, ಹೆಂಗಿದು ಮತ್ತೆ ಏನು ಮಾಡ್ಬೇಕ್ರಿ? 4 ಲೈನ್ ಬರ್ಕೊಟ್ರೆ ನಾನು ಹೇಗೆ ಭಾಷಣ ಇಲ್ಲಿ ಬ್ಲಡ್ ಬ್ಯಾಂಕ್ ಉದ್ಘಾಟನೆ ಐತ್ರಿ ಅನ್ನೋ ಬ್ಲಡ್ ಬ್ಯಾಂಕ್ ಉದ್ಘಾಟನೆಗೆ ಎಷ್ಟು ಬೇಕು ಅಷ್ಟು ಬರ್ಕೊಟ್ರು ಅವರು. ಇವತ್ತು ಕಂಠಪಾಠ ಮಾಡಿಬಿಟ್ಟ, ಭಾಷಣ ಮಾಡೋಕ್ಕೆ ಶುರು ಮಾಡಿದ. ಮಹಾಜನಗಳೇ, ಇವತ್ತು ಬ್ಲಡ್ ಬ್ಯಾಂಕ್ ಉದ್ಘಾಟನೆ ಆಗಿದೆ, ನನ್ನ ಮನಸ್ಸಿಗೆ ಭಾಳ ಸಂತೋಷ.
ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ಬ್ಲಡ್ ಬ್ಯಾಂಕ್ ಇರಬೇಕು. ಇದಕ್ಕೆ ಏನು ಸರ್ಕಾರ ಬೇಕು, ನಾನು ಕೊಡ್ತೀನಿ ಅಂದ್ಬಿಟ್ಟ. ಖುಷಿ ಆಗ್ಬಿಟ್ರೆ ಜನ, ಎಷ್ಟು ಜನ ಭಾಷಣ ಮಾಡ್ತಾರೆ ನೀವು. ಮುಂದಿನ ಊರಿಗೆ ಹೋದ, ಅಲ್ಲೊಂದು ಬಸ್ ಸ್ಟ್ಯಾಂಡ್ ಉದ್ಘಾಟನೆ, ಬ್ಲಡ್ ಬ್ಯಾಂಕ್ ಕಾರ್ಡ್ ಹಾಕಿದ, ಬಸ್ ಸ್ಟ್ಯಾಂಡ್ ಅಂತ ನೋಡ್ಕೊಂಡ, ಭಾಷಣ ಸೇಮ್, ಹೆಸರಷ್ಟೇ. ಜನಗಳೇ, ಇವತ್ತು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿದ್ರೆ ನಮ್ಮ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗಿಂತ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಬೇಕು. ಇದಕ್ಕೇನು ಸಹಕಾರ ಬೇಕು, ನಾನು ಕೊಡ್ತೇನೆ. ಮುಂದಿನ ಊರಿಗೆ ಹೋದ, ಒಂದು ಕಲ್ಯಾಣ ಮಂಟಪ ಉದ್ಘಾಟನೆ, ಬಸ್ ಸ್ಟ್ಯಾಂಡ್ ಕಾಟ್ ಹಾಕಿದೆ, ಕಲ್ಯಾಣ ಮಂಟಪ ಮಾಡ್ಕೊಂಡ. ಜನಗಳೇ, ಇವತ್ತು ಕಲ್ಯಾಣ ಮಂಟಪ ಉದ್ಘಾಟನೆ ಆಗಿದೆ, ನಮ್ಮ ಮನಸ್ಸಿಗೆ ಭಾಳ ಸಂತೋಷ ಇದೆ. ಇದು ಎಂದೂ ಆಗಬೇಕಾಗಿತ್ತು, ಇವತ್ತಾಗಿದೆ. ಪ್ರತಿಯೊಂದು ಊರಿಗೂ ಇಂಥ ಕಲ್ಯಾಣ ಮಂಟಪ ಇರಬೇಕು. ಇದಕ್ಕೇನು ಸಹಕಾರ ಬೇಕು, ನಾ ಕೊಡ್ತೇನೆ. ಮುಂದಿನ ಊರಿಗೆ ಹೋಗಿದ್ದೆ, ಅಲ್ಲೊಬ್ಬರು ಯಜಮಾನರು ಸತ್ತು ಹೋಗ್ಬಿಟ್ಟು, ಇವಾಗ ಮೇನ್ ಭಾಷಣಕಾರ ಸೋಮಣ್ಣ. ಮಹಾಜನಗಳೇ, ಇವತ್ತು ಯಜಮಾನರು ತೀರ್ಕೊಂಡಿದ್ದಾರೆ, ಭಾಳ ಸಂತೋಷ ಇದೆ. ಇವ್ರಿಗೆ ಎಲ್ಲರೂ ಸಾಯ್ಬೇಕಾಗಿತ್ತು, ಇವತ್ತು ಪ್ರತಿಯೊಂದು ಊರಿಗಿಂತ ಯಜಮಾನರು ಸಾಯ್ಬೇಕು. ಇದಕ್ಕೇನು ಸಹಕಾರ ಬೇಕು, ನೀವು ಕೊಡ್ತಿದ್ರಿಂದ ಅವ್ರು ಕೊಟ್ಟ ಬಿಟ್ಟಿದ್ದು. ಅದಕ್ಕೆ ಹಿರಿಯರು ಹೇಳಿದ್ರು, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುದ್ಧಿ ಬಹುದಿನಗಳ ಕಾಲ ಇರೋದಿಲ್ಲ ಅಂತ. ನಾನು ಹೆಣ್ಣುಮಕ್ಕಳು ಬಹಳ ಜನ, ಯಾವ ಸಭೆಯಲ್ಲಿ ಹೆಣ್ಣುಮಕ್ಕಳು ಮಹಿಳೆಯರ ಸಂಖ್ಯೆ ಜಾಸ್ತಿ ಇದ್ದಿದ್ದು ಅಲ್ಲಿ ಸಾಕ್ಷಾತ್ ಭಗವಂತನೇ ಇರ್ತಾರಂತೆ. ಎಷ್ಟು ದೊಡ್ಡ ಗುಣ ಅಂದ್ರೆ ಗಂಡು ಮಕ್ಕಳು ನೋಡಿದ್ರೆ, ನಿಮ್ಮನ್ನು ಹೊಗಳಿದ್ರೆ ಇವ್ರು ಚಪ್ಪಾಳಿದ್ರು, ನೀವು ಕಟ್ಟಲಿಲ್ಲ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಂದಿರಿಗೆ ನಮಸ್ಕಾರ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಂದಿರಿಗೆ ನಮಸ್ಕಾರ. ಮತ್ತು ಹುಲಿಯಂತಿದ್ದ ಗಂಡನನ್ನು ಪಬ್ಲಿಕ್ ಹೇಳಲ್ಲ, ನಾ ಅಂದೇ ಅವರೇ ಹೇಳ್ತಾರೆ ನೋಡಿ, ಹೇಳ್ಬಾರ್ದಂಡೆ ಅವರೆಷ್ಟು ಧೈರ್ಯ ನೋಡ್ರಿ, ಜೋರ್ದಾರ್ ಹೇಳ್ತಾರೆ ನೋಡಿ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಂದಿರಿಗೆ ನಮಸ್ಕಾರ. ಮತ್ತು ಹುಲಿಯಂತಿದ್ದ ಗಂಡನನ್ನು ಹುಲಿಯಂತೆ ಮಾಡಿದ ತಾಯಂದಿರಿಗೆ ಸರಸ್ವತಿಗೆ ನಮಸ್ಕಾರ. 50 ವರ್ಷದಲ್ಲಿ ಹೆಣ್ಣುಮಕ್ಕಳಿಗೆ ಬಂದಿರ್ತಕ್ಕಂಥ ಆಲೋಚನೆ, ಹೆಣ್ಣುಮಕ್ಕಳು ಮಾಡಿರ್ತಕ್ಕಂಥ ಸಾಧನೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ ಗೊತ್ತು ಸರ್, 50 ವರ್ಷದಲ್ಲಿ ಸರ್ ಯಾವ ಗಂಡಸು ಮಕ್ಕಳಿಗೂ ಆಲೋಚನೆ ಮಾಡಿಲ್ಲ. ಅಂತ ಆಲೋಚನೆ ಹೆಣ್ಮಕ್ಳು ಮಾಡಿದ್ರು, ಅಂತ ಸಾಧನೆಯನ್ನು ಹೆಣ್ಮಕ್ಳು ಮಾಡಿದ್ರು. ಏನು ಮಾಡಿದ್ರಿ, ಬಸ್ಸಿನ ಬಾಗಿಲ ಕಿತ್ಬಿಟ್ರು. ಯಾವ ಗಂಡಸು ಆಲೋಚನೆ ಮಾಡಿದಿಲ್ಲ ಬಸ್ಸಿನ ಬಾಗಿಲ ಕಿತ್ತಬಹುದು ಅಂತ. ಧರ್ಮಸ್ಥಳದಾಗ ಅನ್ನ ಸಂತರ್ಪಣೆ ಎಂದೂ ಬಂದಾಗಿದ್ದಿಲ್ಲ. ಇವ್ರು ಹೋಗೋ ಹೊರತಕ್ಕ ಬಂದ್ ಮಾಡಿಬಿಟ್ರು. ಅವ್ರಿಗೆ ಒಂದು ಜೋರ್ ಚಪ್ಪಾಳೆ ನೋಡಿ. ಹೃದಯ ಶ್ರೀಮಂತಿಗೆ ಅವರು ನೋಡ್ರಿ, ಹೃದಯ ಶ್ರೀಮಂತಿಕೆಯಲ್ಲಿ ಪ್ರೀತಿ ಮಾಡೋದ್ರಲ್ಲಿ, ಪ್ರೀತಿಯಿಂದ ನೋಡ್ಕೊಳ್ಳೋದ್ರಲ್ಲಿ, ಪ್ರೀತಿಯಿಂದ ಏನಾದರೂ ಕೊಡಿಸೋದ್ರಲ್ಲಿ, ಪ್ರೀತಿಯಿಂದ ಮಾತಾಡಿಸೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಗಂಡು ಮಕ್ಕಳೇ ಮುಂದು, ಹೆಣ್ಮಕ್ಳು ಒಂದು ಹೆಜ್ಜೆ ಮುಂದೆ. ಉದಾಹರಣೆ ಹೇಳ್ತೀನಿ, ಸರಿಯಾಗಿದ್ರೆ ಎಲ್ಲರೂ ಚಪ್ಪಾಳೆ ಕೊಡ್ರಿ. ಪ್ರೀತಿ ಮಾಡೋದ್ರಲ್ಲಿ, ಪ್ರೀತಿಯಿಂದ ನೋಡ್ಕೊಳ್ಳೋದ್ರಲ್ಲಿ, ಪ್ರೀತಿಯಿಂದ ಕೊಡಿಸೋದ್ರಲ್ಲಿ, ಎಲ್ಲಾದ್ರೂ ಕರ್ಕೊಂಡು ಹೋಗೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಚಪ್ಪಾಳೆ ಹೇಳ್ತೀವಿ. ಯಾಕಂತ ಕೇಳಿದ್ರೆ ಉದಾಹರಣೆ ಹೇಳ್ತೀನಿ, ನಮ್ಮ ಮನೆಯಾಗ ನನ್ನ ತಂಗಿ ನಮ್ಮ ತಂಗಿನ ನನ್ನ ಹೇಳ್ತಿ ಅಷ್ಟು ಪ್ರೀತಿಯಿಂದ ಮಾತಾಡ್ಸಲ್ಲ, ಪ್ರೀತಿಯಿಂದ ನೋಡ್ಕೊಳ್ಳಲ್ಲ, ಪ್ರೀತಿಯಿಂದ ಏನೂ ಕೊಡಿಸಲ್ಲ, ಪ್ರೀತಿಯಿಂದ ಎಲ್ಲೂ ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ನನ್ನ ಹೆಂಡತಿ ಅಂತ ಹೃದಯ ಶ್ರೀಮಂತಿಗೆ ಇಲ್ಲ. ನಾನು ಹಂಗಲ್ಲ, ನಾನು ಹೆಂಡತಿ ತಂಗಿದ್ದಾಳೆ. ಈಗ ನೋಡ್ರಿ, ನನಗಿಂತ ಖುಷಿ ಅಜ್ಜ ಅಣ್ಣ ಹಂಗಲ್ಲ, ನೀವು ತಿಳ್ಕೊಂಡಂಗಲ್ಲ. ನಮ್ಮ ಹೆಂಡತಿ ತಂಗಿದಾಳ, ಆಕಿನ ಬಳಸಿ ಓದಿಸಿ ಮದುವೆ ಮಾಡಿಕೊಟ್ಟೆ. ಇದಕ್ಕಿಂತ ಹೆಚ್ಚಿಗೆ ಅಂದ್ರೆ ಈಗ ನೋಡಿ, ಬಸ್ಸಿಗೆ ಹುಡುಗ ಹತ್ತಿರ್ತಾರೆ, ಹುಡುಗ ಭಾಳ ಹುಡುಗರು ನಿಷ್ಠಾವಂತ ಹುಡುಗರು ಇರ್ತಾರೆ. ಪಾಪ ಇಷ್ಟೆಲ್ಲ ಜಾತ್ರೆ ಓಡಾಡಿರ್ತಾವ, ಹೈರಾಣಾಗಿ ತ್ರಾಸಾಗಿರ್ತಾವ. ಬಸ್ಸಿಗೆ ಹತ್ತಿ ನಾವು ನಿರಾಧಾರಗಳು, ನಮ್ಗೇನು ಇದಿಲ್ಲ ಇಲ್ಲ. ಅದು ಹೇಳಿದ್ರೆ ಆಧಾರದವ್ರಿಗೆ ಬೆಲೆ. ನಾವು ಬಸ್ಸಿಗೆ ಹತ್ತಿದ ತಕ್ಷಣ ಸೀಟ್ ಇಲ್ಲ, ಹುಡುಗಿ ಬಲ ಒಂದು ಸೀಟ್ ಇರ್ತದೆ, ಹೋಗಿ ಕುಂತಿರ್ತಾನೆ ಹುಡುಗ. ಪಾಪ ಅವನು ಟಯರ್ಡ್ ಆಗಿರ್ತಾನೆ, ನಿದ್ದೆ ಬಂದಂಗ. ಆ ಹುಡುಗಿ ಬಲ ಕುಂತಿರ್ತಾನೆ, ಆ ಹುಡುಗಿ ಭುಜದ ಮೇಲೆ ತೆಗೆದು ಮನೆಗೆ ಬರ್ತಾನೆ. ಆ ಹುಡುಗಿ ಏನು ಮಾಡ್ತಾನೆ, ಬಸ್ ನಿಂದಿರಿಸಿ ಡ್ರೈವರ್ ಕಂಡಕ್ಟರ್ ಕರೆಸಿ ಅವನು ಬಡಿಸ್ಬಿಡ್ತಾನೆ. ಯಾಕಂದ್ರೆ ಆ ಹುಡುಗಿ ಹತ್ರ ಹೃದಯ ಶ್ರೀಮಂತಿಗೆ ಇಲ್ಲ. ಇದು ಉಲ್ಟಾ ಮಾಡ್ರಿ ನೀವು. ಆ ಹುಡುಗ ಕುಂತಿದ್ದ, ಆ ಹುಡುಗಿ ಬಗಲಾಗ ಬಂದು ಕುಂತು ಅವನು ಭುಜದ ಮೇಲೆ ತೆಗಿಟ್ಟು ಮಲಗಿದಂದ್ರೆ
ಅವನು ಇಲ್ಲೇ ಹಣ್ಣಿಗೇರಿ ಇಳಿಬೇಕು, ಅವನು ಇಳಿಯೋದಿಲ್ಲ. ಯಾಕಂದ್ರೆ ಪಾಪ ಮಲಗಿರ್ತಕ್ಕಂಥ ಹೆಣ್ಣು ಹುಡುಗಿ ಎಬ್ಬಿಸ್ಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಮಹಿಳೆಯರ ಮೇಲೆ ಇರ್ತಕ್ಕಂಥ ಗೌರವ, ಪ್ರೀತಿ, ಅಭಿಮಾನ ನಾವು ಅವ್ರು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಯಾರು ನೋಡ್ಕೊತಾರೆ? ಆ ಹುಡುಗಿ ಎಲ್ಲಿ ತನಕ ಹೋಗಲ್ಲ ಅಲ್ಲಿ ತನಕ ಹೋಗಿ ಡ್ರಾಪ್ ಕೊಟ್ಟು ಒಳ್ಳೆ ಬರ್ತಾನೆ. ಇದು ಹೃದಯ ಶ್ರೀಮಂತ, ಹೌದು. ಅದಕ್ಕೆ ಹೇಳಿದೆ, ಎಲ್ಲಿ ನಾವು ಎಲ್ಲ ಕಡೆ ಕಾರ್ಯಕ್ರಮ ಮಾಡೋದು ಹೋದಲ್ಲಿ ಒಂದು ಆಸೆ ನಡೀತು. 30 ವರ್ಷದಿಂದ ನಾನು LIC ಏಜೆಂಟ್ ಆಗಿದ್ದೆ. ಒಬ್ಬರ ಹತ್ರ ಹೋಗಿ LIC ಪಾಲಿಸಿ ತರೋದು ಭಾಳ ಕಷ್ಟ. 50 ಸಲ ಅಡ್ಡಾಡಿದ್ರೆ ಹೋಗಿ ಕೇಳೋದಿಲ್ಲ. ನಾವೇ ಮಾಡಿದೆ 3 ವರ್ಷ ಒಬ್ಬರ ಮನೆಗೆ ಅಡ್ಡಾಡಿದೆ. ಒಂದು LIC ಪಾಲಿಸಿ ಕೊಡ್ರಿ ಅಂತ ಅವ್ರೇನು ಕೊಡಲಿಲ್ಲ. 3 ವರ್ಷ ಆದ್ಮೇಲೆ ಅವ್ರ ಯಜಮಾನರು ಅಧ್ಯಕ್ಷರಾಗ್ಬಿಟ್ರು. ನಾನು ಹೋದೆ, ಅತ್ತಿಗೆಯವರೇ 3 ವರ್ಷದಿಂದ ನಿಮ್ಮ ಮನೆಗೆ ತಿರುಗ್ತಾ ಇದ್ದೀನಿ, ಒಂದು LIC ಪಾಲಿಸಿ ಕೊಡಿಸಿಲ್ಲ, ಈಗ ಅಣ್ಣವರು ಅಧ್ಯಕ್ಷ ಆಗಿದ್ದಾರೆ, ಒಂದು LIC ಪಾಲಿಸಿ ಮಾಡಿಸ್ರಿ ಅಂದೆ. ಅವರು ಅದೇ ಖುಷಿಯೊಳಗೆ 10 ಲಕ್ಷ ಪಾಲಿಸಿ ಮಾಡಿಬಿಟ್ರು. ಪಾಲಿಸಿ ಮಾಡಿಸಿದ್ರು. ನಾನು ಹೋಗಿ ತಗೊಂಡಾಗೆಲ್ಲ ಫೈಲ್ ತುಂಬಿದೆ. 6 ತಿಂಗಳದಾಗ ಅವ್ರು ಯಜಮಾನ ತೀರ್ಕೊಂಡ್ಬಿಟ್ರು. ನಾನು ಯಾಕಾರ ಮಾಡಿಸಿದ್ರಪ್ಪ ಮನೆ ಅನಿಸ್ತದೆ. ಆಯಿತು, ಒಂದು ಎಲ್ಲ ಅವ್ರದ್ದು ಬರೋದನ್ನು ರೊಕ್ಕ ಎಲ್ಲ ಕೊಟ್ಟು ಒಂದು 2 ತಿಂಗಳು ಬಿಟ್ಟು ಫೋನ್ ಬಂತು. ಅಕ್ಕ ಫೋನ್ ಮಾಡಿದ್ರು, ಅಣ್ಣ ಎಲ್ಲಿದ್ದೀವಣ್ಣ? ಯಾಕ್ರಿ ಅಕ್ಕ? ಸೀದಾ ನಮ್ಮ ಮನೆಗೆ ಬನ್ನಿ. ಯಾಕ್ರಿ ಅಂದೆ? ಬರಿ ಅಂದೆ. ಯಾಕಂದ್ರೆ ದೊಡ್ಡ ಶ್ರೀಮಂತರು, ಅವ್ರು 6 ತಿಂಗಳದಾಗ ಯಜಮಾನಿ ಸತ್ತು ಬಿಟ್ರೆ ನಾನೇನು ಮಾಡಬೇಕು? ಬೇಡ ಅಂದ್ರೆ ಪಾಲಿಸಿ ಮಾಡಿಸಿಬಿಡ್ತೀನಿ. ಹೋದೆ, ಅವ್ರ ಮನೆ ಮುಂದೆ ಒಳಗೆ ಹೋಗ್ತೀನಿ. ಒಟ್ಟಾಡ್ದೊಳಗೆ 200 ಜನ ಹೆಣ್ಮಕ್ಳು ಕುಂತಿರ್ತಾರೆ. ನಡಬೇಕು ಚೇರ್ ಹಾಕಿದ್ರೆ ನಾವು ಕುಣಿಸಿದ್ರು. ನಾನು ಒಬ್ಬನಾಗಲಿ ಅಕ್ಕರು ತೊಗೊಂಡು ಮೈ ತೊಗೊಂಡು ಮಾತಾಡಿದ್ರು. ಮಾತೆಯರೇ, ಮಹಿಳೆಯರೇ, ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗೋಣ ಅಂದರು. ನಾನಂದೆ, ಅಕ್ಕ ಯಾಕ್ರಿ ಇವತ್ತು ಯಾಕೆ ಆಗ್ತದೆ? ನಾಳೆ ನಾಳೆ ಆಗಲೇ ಇಲ್ಲ, ನೀನು ಗೊತ್ತಿಲ್ಲ ಸುಮ್ಮ ಕುಂದ್ರು ಅಂದರು. ನಾನು ಸುಮ್ಮನೆ ಏನು ಮಾಡಬೇಕು? ನಾವೆಲ್ಲರೂ ಒಗ್ಗಟ್ಟಾಗಿ ಅಣ್ಣ ನಿನಗೊಂದು ವಿಷಯ ಗೊತ್ತಿರಲಿ ಅಂದರು. ಏನಮ್ಮ ಅಂದೆ. 200 ಜನ ಹೆಣ್ಮಕ್ಳು ಯಾಕೆ ಇಲ್ಲಿ ಬಂದಿದ್ದಾರೆ ಗೊತ್ತಾ? ಗೊತ್ತಿಲ್ಲ ಅಕ್ಕ ಅಂದೆ. ಇವರೆಲ್ಲರೂ ಬೇರೆ ಕಡೆ ಪಾಲಿಸಿ ಮಾಡ್ಸಕ್ಕೆ ಹೋಗಿದ್ರು LICನ. ನಾನು ಬೇಡ, ಅಣ್ಣಂತಲೇ ಮಾಡಿಸ್ರಿ, ಅಣ್ಣನ ಕೈಗುಣ ಚಲೋ ಐತೆ ತಗೊಂಡಿದ್ದೀನಿ ಅಂತ. ಕೈಗುಣ ಇದ್ರಿ ಇಷ್ಟಂದ್ರೆ ಏನಾಗ್ತದಲ್ಲ, ಅಕ್ಕನ ಮೇಲೆ ಪ್ರೀತಿ ಒಂದು ಹೆಚ್ಚಿ ಮುಂದೋಗಿ ಇರೋದು ಮಾತಾಡ್ಬಿಟ್ರು. ಅಣ್ಣನ ಕೈಗುಣ ಚಲೋ ಐತೆ, ಅಣ್ಣ 6 ತಿಂಗಳಲ್ಲಿ ರಿಸಲ್ಟ್ ಕೊಟ್ಟು ಬಿಡ್ತಾನೆ. ಇದು ರಿಸಲ್ಟ್ ಗೊತ್ತು. ನಾನು ಅವತ್ತಿಂದ ಹೆದರಿ ಬಿಟ್ಟಿದ್ದೆ, ಏನು ಮಾಡ್ತಾರೆ ಈ ಕೆಲವು ಮಾತಾಡ್ತಿರ್ತಾರೆ, ಒಳ್ಳೆ ಭಾವನೆ ಇರ್ತದೆ, ಅದು ಹೇಳ್ತಕ್ಕಂಥ ಶಬ್ದಗಳು ಸರಿ ಇರೋದಿಲ್ಲ. ಈ ಗಂಗಾವತಿ ಪ್ರಾಣೇಶ್ವರ ಅವರು ಪುಸ್ತಕ ಬರ್ತಾರೆ, 14 ಪುಸ್ತಕ ಬರ್ತಾರೆ. ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ವಿ. ಗುರುಗಳು ಬೇಡ ಅಂತ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡೋಣ ಅಂದ್ರೆ ಕೊಟ್ಬಿಟ್ವಿ. ಅಲ್ಲೆಲ್ಲರೂ ಬಂದರು, BA ಆದವರು, MSc ಆದವರು, BSc ಆದವರು ಎಲ್ಲ ಹುಡುಗರು ಬಂದರು. 50 ಪುಸ್ತಕ ಕೊಟ್ವಿ. 50 ಬುಕ್ ಮಾಡ್ಕೊಂಡ್ಬರ್ಬೇಕು, ಯಾರು ಜಲ್ದಿ ಮಾಡ್ಕೊಂಡ್ಬರ್ತೀರಿ ಅದು. ಆಯ್ತು, ಎಲ್ಲ ನೋಡಿದ್ರು. ಹುಡುಗ ಮಾತ್ರ ಮೂಲೆ ನಿಂತಿದ್ದ. ನೀ ಯಾಕೆಲ್ಲ ನಿಂತಿಯಲ್ಲ ಅಂದೆ. ನಮಗೂ ಬುಕ್ ಕೊಡ್ರಿ, ನಾವು ಮಾಡ್ಕೊಂಬರ್ತೀವಿ ಅಂತ. ನಾನೇ, ನಿನಗೆ ಮಾತಾಡೋಕೆ ಬರೋದಿಲ್ಲಲ್ಲ, ಮತ್ತು ಹೆಂಗೆ ಮಾಡ್ತೀವಿ? ನೀವು ಕೊಟ್ಟರೆ ಕೊಡ್ರಿ, ನಾವು ಮಾಡ್ಕೊಂಬರ್ತೀವಿ ಅಂತ. ಹೆಂಗೆ ಮಾಡ್ಕೊಂಬರ್ತೀವಿ? ನೀವು ಕೊಡಬೇಕು, ನಾವು ಹುಬ್ಳಿ ಕೊಟ್ಟಿರಿ, ಒಂದು 6 ತಾಸೆ ಮಾಡ್ಕೊಂಬರ್ತೀವಿ ನಾವು. ಆಯಿತು, ಒಂದು ದಿವಸ ಟೈಮ್ ಕೊಟ್ಟಿವಿ. 50 ಪುಸ್ತಕ ಮಾಡ್ಕೊಂಬಂದ್ಬಿಟ್ಟ. ಹೆಂಗೆ ಮಾಡಿದೆ ಅಂದೆ. ನಾನು ವೀರಭದ್ರೇಶ್ವರ ದೇವಸ್ಥಾನ ಕಾರ್ತಿಕಕ್ಕೆ ಹೋಗಿದ್ದೆ. ಅಲ್ಲಿ ಪ್ರಸಾದ್ ಸಾಹೇಬರು MLA ಸಿಕ್ಕರು. ಅವ್ರು ಹೋಗಿ ಬುಕ್ಕ ತೋರಿಸಿ, ಗಂಗಾವತಿ ಪ್ರಾಣೇಶ್ವರ ಬರ್ದಾರ, ಭಾಳ ಚಲೋ ಐತೆ, ನೀವೇ ಓದ್ತಿರೋ ಏನು ನಾನಾ ಓದಿ ಹೇಳು ಅಲ್ಲಿ. ಅವರು ನೀವು ಪುಸ್ತಕ ಹೊಸ ಕೊಟ್ಬಿಟ್ಟು ತೊಗೊಂಡ್ಬಿಟ್ರು. ಅವ್ರು ಇಂಥವ್ರು ಏನಾಯ್ತಾರೆ, ಒಬ್ಬ ಏನು ಮಾಡ್ಬಿಟ್ಟ, ನಮ್ಮ ಜೊತೆ ಪುಸ್ತಕ ಮಾಡಕ್ಕೆ ಬರ್ತಿದ್ದ. ಅಲ್ಲಿ ಏನು ಮಾಡಿದ್ವಿ, ಮುಂಬೈಗೆ ಹೊಂಟಿದ್ವಿ. ಮುಂಬೈಗೆ ಹೊಂಟಾಗ ಅಲ್ಲಿ ಏನು ಮಾಡಿದ್ವಿ, ನಾನು ಬರ್ತೀವಿ ಮರ, ಎಲ್ಲಿ ನೋಡಿಲ್ಲ ಅಂತ. ಬರಪ್ಪ ಗಂಗಾ ಹೊಂಟಿ, ನಾನು ಮಾಮೂಲಿ ಹೊಂಟಿದ್ವಿ. ಅವ್ರು ಇಲ್ಲಿ ಹುಬ್ಬಳ್ಳಿಯಿಂದ ಬುಕ್ ಮಾಡಿದ್ವಿ, ಬಸ್ ಹತ್ತಿದ್ವಿ. ಹತ್ತಿದ ತಕ್ಷಣ ಇವಾಗ ಸುಮ್ಮನೆ ಇರ್ತಿಲ್ಲ, ನಮ್ಮ ಹುಡುಗ ಹಿಂದೆ ಕುಂತಾರ, ಮುಂದೆ ಸೀಟಿನ ಹುಡುಗ ಕಾಲು ಕೊಡೋದು, ಮುಂದೆ ಕುಂತಾರಿಗೆ ಹಿಂದೆ ಕಾಲು ಇಟ್ಬಿಟ್ಟ. ಅವನು ಎತ್ತು ನಿಂತು ಇವನಿಗೆ ಬೈದ. ನಮ್ಮ ಹುಡುಗ ಏನಂತ ಬೈದ, ಮಂಗೇನ ಮಗನೇ ಕಾಣೋದ್ರಲ್ಲಿ ಹುಡುಗ ಕಾಲಿಟ್ಟಿದ್ದಲ್ಲ ಅಂದ್ಬಿಟ್ಟ. ಇವ್ನು ನಮ್ಮ ಹುಡುಗ ಏನು ನಾವೇನು ಬೇಕಂತ ಹಚ್ಚಲ್ರಿ ಅಂತ. ಅವನೇನು ಮಾಡ್ಬೇಕು, ಹಚ್ಚಿದ್ರೆ ಹಚ್ಚು ಮಗನೇ ನಗಿಸ್ತಿ ಯಾಕಂತ. 2 ಅವೇ
ಮೊದಲು ನೀನು ಅನಿಸಿಲ್ಲ ಏನು ಮಗನೇ ಅಂದ. ಇಷ್ಟೊಂದು ತಕ್ಷಣ ಲೈಟ್ ಹಾಕಿ ಕಂಡಕ್ಟರ್ ಬಂದು ಏನು ಮಾಡ್ಬೇಕು ನಿಮ್ಮಿಬ್ಬರಿಗೂ ವಾಚ್ ಮಾಡ್ತೀವಿ ಅಂದವ. ಯಾಕಂದ್ರೆ ಒಂದು ಹುಬ್ಬಳ್ಳಿಯಿಂದ ಗಂಟೆ ಬಿದ್ದಿಲ್ಲ ಹೆಣ್ಮಕ್ಳ ಕಂಡಕ್ಟರ್ ಅವನ ಅಲ್ಲಿಂದ ಡ್ರೈವರ್ ಹೋಗಿ ಬಸ್ ಡಾಬಾಗ್ ನಿಂತು ಬಿಡಿತು. ಅರ್ಧ ಗಂಟೆಯಿಂದ ಬರಲಿಲ್ಲ ಡ್ರೈವರ್ ಬರ್ರಿ ಏನೋ ಮುಂಬೈಗೆ ಹೋಗ್ಬೇಕು ಅಂದ್ವಿ ಅಂದ ತಕ್ಷಣ ಡ್ರೈವರ್ ಏನಂದ ಬಸ್ನಾಗ ಎಲ್ಲ ಮಕ್ಕಳು ನಮ್ಗ ಅಡಗಿಸ್ತಾರೆ ಅದ ಅವನು ಅಷ್ಟೊಂದು ಅವ್ನು ಕರ್ಕೊಂಡ್ಬಂದ್ವಿ ಡಾಬಾಗ ಮನೆಗೆ ಬೈದ ಏ ಮಕ್ಕಳ ಬಿಲ್ ಯಾರು ಮಾಡ್ಕೊಡ್ತಾರೆ ಅಂದ. ಅವನೇ ಅಂದ್ರು. ತಿರುಗಿ ಮುಂಬೈಗೆ ಹೋದ್ವಿ. ಒಂದು ನಾಡಿಸಾಗ ಅವ್ರು 20 ಅಂತಸ್ತಾಗ ನಾಡಿಸ್ ರೂಮ್ ಕೊಟ್ಟಿದ್ರು. ಇವ್ರು ನಾವು ಎಲ್ಲಿ ರೂಮ್ ಹೋಗಿದ್ರು ಪಾಪ ಬಂದ ಹಣ ಮ್ಯಾಲೆ ಹೆಂಗೆ ಹೋಗ್ಬೇಕು ಅಂದ್ರೆ 20 ಅಂತಸ್ತೈತೆ ನಾವು ಲಿಫ್ಟ್ನಾಗ ಹೋಗ್ತೀನಿ ಹೆಚ್ಕೊಂಬ ಅಂದ್ವಿ. ಲಿಫ್ಟ್ ಅಂದ್ರೆ ಏನು ಅಂತ ನೋಡಿದ್ರು ಪಾಪ ಬಾಯಿ ಒಳಗಿಂದ 20 ಹೊಡಿ 20 ಹೊಡೆದು ಒಂದು ಕಣ್ಣು ಮುಚ್ಕೊಂಡು ತಿರುಗಿದಾಗ ಮೇಲೆ ಹೋಗ್ಬಿಟ್ವಿ. ಅವ್ನು ಗಾಬರಿ ಬಿಟ್ಟ ಅಂದ ಯಾಕೆ ಕಣ್ಣು ಮುಚ್ಚಿ ಕೇಳ್ತೀನಿ ಮೇಲೆ ಬಂದಿದಂತ ಹಂಗಾಯ್ತದ ಲಿಫ್ಟ್ ಅಂದ್ರೆ ನಾವು ರೂಮ್ನಾಗ ಹೋದ್ವಿ. ಅವನು ಅಲ್ಲೇ ಎಲ್ಲಿ ಹೊಂಟಿದ್ದೆ ನಾನು ಲಿಫ್ಟಾಗ ಆಟ ಆಡ್ಕೊಡ್ತೇನೆ. ಅವ್ನು ಮುಂಜಾನೆ ಲಿಫ್ಟ್ ಹೋಗ್ತದಿಲ್ಲ ಹತ್ತದಿಲ್ಲ ಆಡಿ ಸಾಯಂಕಾಲ ಹೋದಾಗ ಕಾರ್ಯಕ್ರಮ ಹೋದ್ವಿ. ಕಾರ್ಯಕ್ರಮ ಮುಗಿಸೋದು ಹೊಳ್ಳಿ ಬಂದ್ವಿ. ಬರೆದಾಗ ನಾನಿಂದೆ ಸರ್ ಲಿಫ್ಟ್ ಆನ್ ಮಾಡಿದ್ವಿ. ಅವ್ ಮಾಡಕ್ಕಂದ್ರೆ ಯಾವೊಬ್ಬ ಹೊಸದಾಗಿ ಬಂದ್ರಿ ಮುಂಜಾನೆಯಿಂದ ಲಿಫ್ಟ್ ಆಡಿ ಅಷ್ಟೇ ಲಿಫ್ಟ್ ಕೆಡಿಸ್ತಾನೆ. ಅವ್ನು ನನ್ನ ಕೊಟ್ಟು ನನ್ನಿಂದ ಅಡ್ಕೊಂಡಿದ್ದ ಆ ಕಡೆ ಹೆಂಗ ಕರ್ಕೊಂಡು ಹೋಗಿ ನಾನು ನೋಡಿಲ್ಲವ. ಅವ ಈಗ ಹೆಂಗ್ರೀಗ ನಾನು 20 ಅಂತಸ್ತು ಹತ್ಬೇಕು. ನಾನು 10 ಅಂತಸ್ತು ನಾನು ಹಾಡಾಡ್ತೇನೆ ಸರ್ 5 ಅಂತಸ್ತು ನೀವು ಒಂದು ಜೋಕ್ ಹೇಳ್ರಿ ಮಾಮನೆಯವರು ಒಂದು 5 ಅಂತಸ್ತು ಜೋಕ್ ಹೇಳ್ತಾರೆ ಮುಗಿಸ್ಬಿಡಮ್ಮ ಆಯಿತು. ನಾ ಹಾಡು ಹಾಡಕತ್ತೆ ಅವ್ನು ಬಂದ ಅಣ್ಣ ನನ್ನ ಮತ್ತೆ ಕೇಳಂದ ನೀ ಏನು ಮಾತಾಡ್ಬಾರ್ದು ಸುಮ್ಮ ಕೂತ್ರೆ ಮಗ ಲಿಫ್ಟ್ ಕೆಡಿಸಿಬಿಟ್ಟಿರಿ ನೀನು ನಡುವೆ ಮಾತಾಡ್ಬಾರ್ದು ಸುಮ್ಮನೆ ಮತ್ತೆ ಹಾಡಾಡತ್ತೆ ಅವ್ನು ಮತ್ತೆ ಅಣ್ಣ ನನ್ನ ಮಾತು ಕೇಳಂದ ನೀ ಸುಮ್ಮನೆ ಇದೆ ಸುಮ್ಮ ಕುಂತ ಮತ್ತು ಪ್ರಾಣೇಶ್ವರ ಜೋಕ್ ಹೇಳೋದು ಶುರು ಮಾಡಿದ್ರು. ಮತ್ತು ಅಟೆಂಡ್ ಭಯ ಹಾಕುವ ಗುರುಗಳನ್ನ ನನ್ನ ಮಾತು ಕೇಳ್ರಿ ಸುಮ್ಮನೆ ಲಾಸ್ಟ್ಗೆ ಲಾಡಿಸ್ಕೊಂಡು ನಿಂತಾಗ ಈಗ ಏನು ಹೇಳೋದೈತಿ ಹೇಳೋದು ಅವನಂದ ರೂಮಿಗೆ 50 ಟಿವಿ ಕೆಳಗೆ ಬಿಟ್ಟು ಬಂದಿವಿ ಅಲ್ಲ ಯಾರು ಹೇಳ್ತಿರ್ತಾರೋ ನಾವು ಮಾತು ಕೇಳಬೇಕು. ರೂಮಿಗೆ ಕೆಳಗೆ ಬಿಟ್ವಿ. ಇಂಥವ್ನು ಅಲ್ಲಿಂದ ಮುಗಿಸೋದು ಬಂದ್ವಿ. ಬಂದ ಮೇಲೆ 5-6 ವರ್ಷ ಅವ್ನು ನಾವು ಕಣ್ಣಿಗೆ ಸಿಗಲಿಲ್ಲ. ಒಂದು ದಿವಸ ಇದೇ ಕಾರ್ಯಕ್ರಮ ಮುಗಿಸೋದು ಹುಬ್ಳಿಯಿಂದ ಇಂಟರ್ಸಿಟಿ ಟ್ರೈನಿಂಗ್ ಹತ್ತಿ ನಾವು ಬೆಂಗಳೂರು ಹೋಗ್ಬೇಕಂತ ಹುಬ್ಳಿ ರೈಲ್ವೆ ಸ್ಟೇಷನ್ ಎಂಟ್ರಿ ಆಗೋದಕ್ಕೆ ಅವನು ಹೊರಗೆ ಬಂದ. ಕೈ ಹಾಕಿ ಬೂಟ್ ಹಾಕೊಂಡು ಸೂಟ್ ಹಾಕೊಂಡು ನಿಂತ್ಬಿಡೋನಿಲ್ಲ. ನಮ್ಮನ್ನು ನೋಡಿದ ಹಲೋ ಸ್ಟಾಪ್ ಅಂದ. ಯಾಕೆ ಯಾರು ನಮಗೆ ಗೊತ್ತಿಲ್ಲ ಏನಂದ. ಓ ನೀನು ಬುಕ್ ಮಾಡಕ್ಕೆ ಬರ್ತೇನಂದೆ ಅಂದ. ನಾವು ಬುಕ್ ಮಾಡೋದು ಮುಟ್ಟಿ ಅಂದ. ಮತ್ತು ಏನು ಮಾಡ್ತಿದ್ದೆ ನಂದು ಸೆಂಟ್ರಲ್ ಗೌರ್ಮೆಂಟಾಗ ಅಪಾಯಿಂಟ್ಮೆಂಟ್ ಆಗ್ಯಾವ. ಅಪಾಯಿಂಟ್ಮೆಂಟ್ ಆಗ್ಯಾವ ಏನು ಕೆಲಸ ಮಾಡ್ತೀವಿ ರೈಲ್ವೆ ಡಿಪಾರ್ಟ್ಮೆಂಟಾಗ ಏನು ಮಾಡ್ತಿದ್ದೆ ಅನೌನ್ಸ್ ಮಾಡ್ತಿದ್ದೆ ನೀನು ಹೆಂಗೆ ಅನೌನ್ಸ್ ಮಾಡ್ತಿಲ್ಲ ಏನು ನಾನು ಅನೌನ್ಸ್ಮೆಂಟ್ ಇಡೀ ಹುಬ್ಳಿ ಹುಚ್ಚಾಗಿತ್ತು. ನೀನು ಹೋಗೋರು ಒಳಗಂದ ಒಳಗೆ ಹೋಗ್ಬಿಟ್ಟು ಏನು ಅನೌನ್ಸ್ಮೆಂಟ್ ಮಾಡ್ತಂತ ಒಳಗೆ ಹೋಗ್ತೀನಿ. ಒಂದು 20 ಮಂದಿ ಲಗಿಸಾಗಿ ಕೂತ್ಬಿಟ್ಟು ನಾವು ಅವ್ರಿಗೆ ಹೇಳಿದೆ ಅಣ್ತಂಬ್ರೆ ಅದೃಷ್ಟ ಅದು ಅದೃಷ್ಟ ಯಾರು ಹೆಂಗೆ ಬೇಕಾದ್ರೆ ಬರ್ಬೋದು ಯಾರು ಹೆಂಗೆ ಬೇಕಾದ್ರೆ ಹೋಗ್ಬೋದು. ಈಗ ಒಳಗಡೆ ಅನೌನ್ಸ್ಮೆಂಟ್ ಮಾಡ್ತಾರೆ ನಾವು ನಮ್ಮ ಹಳೆಯ ಅವ್ನು ಮಾತಾಡಕ್ಕೆ ಬರ್ತಿದ್ದಿಲ್ಲ ಅಂಥವು ನೀವು ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ನೋಡ್ರಿ ಅಂದೆ ಅಂತ ಇದ್ದಾಗ ಪ್ರಯಾಣಿಕರ ಗಮನಕ್ಕೆ ಹುಬ್ಬಳ್ಳಿಯಿಂದ ಹೊರಡುವ ಇಂಟರ್ಸಿಟಿ ಗಾಡಿಯು ಪ್ಲಾಟ್ಫಾರ್ಮ್ ನಂಬರ್ ಯಾರು ಸ್ವಲ್ಪ ದೀಪಕ್ ಸ್ವಲ್ಪ ಅಲ್ಲ ಸ್ವಲ್ಪ ಜವಾಬ್ದಾರಿ ತಗೋಬೇಕು ಯಾರು ಇಲ್ಲ ಸರ್ ಏನು ಕಪ್ಪು ಜಾಸ್ತಿ ಆಗಿದೆ. ಇಲ್ಲ ಪ್ರಯಾಣಿಕರ ಗಮನಕ್ಕೆ ಅಲ್ಲಿ ಆಗಿಲ್ಲ ಸುಮ್ಮನೆ ಕುಂದ್ರಿ ಕುರ್ಚಿ ಖಾಲಿಯಾಗಿ ಎದ್ದು ಬಂದ ಇನ್ನು ಒಳಗಡೆ ಹೋದ ಪ್ರಯಾಣಿಕರ ಗಮನಕ್ಕೆ ಇಂಟರ್ಸಿಟಿ ಗಾಡಿಯು ಪ್ಲಾಟ್ಫಾರ್ಮ್ ನಂಬರ್ 2ಕ್ಕೆ ಬಂದು ಹೋಗಿದೆ ಅಂತ ಅವ್ರು ನಾನು ಕೇಳಿದ್ರು ಇವ್ನು ಏನಾಗ್ಬಿಟ್ಟಿಲ್ಲ ನನಗೇನು ಪರಿಚಯ ಇಲ್ಲ. ಇವ್ನ ಸಲುವಾಗಿ 20 ದಿವಸ ನಾವು ಇಲ್ಲೇ ರೈಲ್ವೆ ಸ್ಟೇಷನ್ ಇದ್ದೀವಿ. ಪ್ಲಾಟ್ಫಾರ್ಮ್ ನಂಬರ್ 3 ಗಾಡಿ ಬಂತಂದ್ರೆ ಹೋಗಿ ಲಗೇಜ್ ಹೋಗ್ತೀವಿ ಹೋಗಿ ತಂದ್ಬಿಡ್ತಾರೆ ಟೈರ್ಡ್ ಹೋಗ್ತೀವಿ
ಹೀಗಾಗಿ 3 ಸಲ ಎಡಬದಿ ಹೋಗಿದ್ಯಲ್ಲ. ಹಿಂಗ ಇದ್ದ ಮನುಷ್ಯ ಕೂಡ ಇಂಥ ಪರಿಸ್ಥಿತಿಯಲ್ಲಿ ಇದ್ದವರು ಕೂಡ ಅತ್ಯುತ್ತಮ ಪಟ್ಟು ಹಿಡಿದು ಛಲ ತೊಟ್ಟು ಖುಷಿ ಮಾಡಿದರೆ ಕೆಲಸ ಮಾಡಿದರೆ ಒಬ್ಬ ಕಲಾವಿದನಾಗಿ ಬೆಳೆಯಬಹುದು ಅನ್ನೋದಕ್ಕೆ ಸಾಕ್ಷಿ ನಾನೇ ಅಂತ ಹೇಳುತ್ತಾ ನೋಡ್ರಿ, ಇದು ನಿಮ್ಮ ಹಾಸ್ಯ ಆಗಿರ್ಬೋದು, ಆದರೆ ಇದು ಹಿಂದಿನ ಸಾಧನೆ ಕೊಡಬಹುದು. ಹಾಗಿದ್ದವರು ನಮ್ಮ ಮನಸ್ಸು ಹಿಂಗಿದೆ ಅಂತ ತಿಳ್ಕೊಂಡು ನೀವು ಮನಸ್ಸು ಕೆಡಿಸ್ಕೊಂಡು ಕೂತ್ಕೊಂಡು ನೀವು ಯಾರು ಮಾತಾಡಿಸಲ್ಲ. ಬಟ್ ಹಿಡಿದ ಶ್ರಮ ಪಡು, ಕಷ್ಟಪಟ್ಟರೆ ಅಂತ ಮತ್ತು ಬುಕ್ಕಿತ್ತು ಮಾತಾಡುವಾಗ ಹೆದರಿಕೆ ಆಗ್ತಿತ್ತು. ಅಂಥ ಸಂದರ್ಭ ಕೂಡ ನಾನು ಪಟ್ಟು ಹಿಡಿದು ದುಡಿದಾಗ ಕೆಲಸ ನಮಗೆ ಕೈ ಹಿಡಿದಿದೆ ಅಂತ ಹೇಳ್ತಾ, ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿವಿಯಲ್ಲಿ, ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ. 84 ಲಕ್ಷ ಜೀವರಾಶಿಯಲ್ಲಿ ಭಗವಂತ ನಗುವಂತಕ್ಕಂಥ ಶಕ್ತಿ ಕೊಟ್ಟಿದ್ದು ಮನುಷ್ಯ ಪ್ರಾಣಿಗೆ ಮಾತ್ರ. 84 ಲಕ್ಷ ಜೀವರಾಶಿಯಲ್ಲಿ ಭಗವಂತ ನಗುವಂತಕ್ಕಂಥ ಶಕ್ತಿ ಕೊಟ್ಟಿದ್ದು ಮನುಷ್ಯ ಪ್ರಾಣಿಗೆ ಮಾತ್ರ. ಯಾರ್ಯಾರು ನಕ್ಕಿಲು ನೀವೆಲ್ಲ ಮನುಷ್ಯರು, ಯಾರ್ಯಾರು ನಕ್ಕಿಲು ನೀವೆಲ್ಲ ದೇವರ ಸಮಾನ, ನಿಮ್ಗೆ ನಗಿಸೋ ಶಕ್ತಿ ನನಗಿಲ್ಲ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿದ ಕಾರ್ಯಕ್ರಮದ ಮುಂದಿನದಾಗಿ ನೋಡಿ, ಜನಪದ ಹಾಡುಗಳು ಹೇಗಿದ್ದು, ಜನಪದ ಹಾಡಿನ ಮುಖಾಂತರ ಸಮಾಜವನ್ನು ತಿರ್ತಕ್ಕಂಥ ಕೆಲಸ ಮಾಡಿದ್ರು. ಆ ಕಾಲ ಚಂದವೋ ಈ ಕಾಲ ಚಂದವೋ ದೇವನೆಂದು ಭಯಭಕ್ತಿಯಿಂದ ನಡೆದ ಆ ಕಾಲ. ಬೆಡ್ರೂಮಿನಲ್ಲಿ ಕುಳಿತು 3 ಲೋಟ ಕಾಫಿ ಕುಡಿದು ಮತ್ತೆ ಮರಳಿ ಗೊರಕೆ ಹೊಡೆಯೋ ಈ ಕಾಲ. ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿ ನೀವು ಹೇಳಬೇಕು. ನೋಡಿ, ಜನಪದ ಹಾಡಿನ ಮುಖಾಂತರ ಸಮಾಜವನ್ನು ತಿರ್ತಾ ಇತ್ತು. ಹೆಂಗಿತ್ತು ಜನಪದ ಹಾಡುಗಳು? ಈಗ ಬಂದು ನೋಡಿ, ಆವತ್ತ ಇವತ್ತ ಚಲೋ ಅವತ್ತ ದೇಶ ಅಂತೀರಿ ಯಾವತ್ತ ವಿದ್ಯಾ ಕಲಿಸೋ ಗುರುಗಳ ನೋಡ್ಕೊಂಡು ಹೋಗುತ್ತಿದ್ದಲ್ಲಿ ಆವತ್ತ ಕಲಿಸೋ ಗುರುಗಳ ಕ್ಲಾಸಿಗೆ ಬಂದರೆ ಹೊರಗಡೆ ಬರ್ತಾರೆ ಇವತ್ತ. ಆವತ್ತ ಇವತ್ತ ಚಲೋ ಅಂತೀರಿ ಯಾವತ್ತ ವರದಕ್ಷಿಣೆಯನ್ನ ಕೊಡಬೇಡಂದ್ರ ಗಂಡಸ ಅಂತಿದ್ದಲ್ಲಿ ಆವತ್ತ ವರದಕ್ಷಿಣೆಯನ್ನ ಕೊಡಬೇಡಂದ್ರ ಅನುಮಾನ ಪಡ್ತಾರೆ ಇವತ್ತು. ಜನಪದ ಹಾಡುಗಾರರ ಮುಖಾಂತರ ಜನಪದ ಹಾಡಲ್ಲಿ ತಿರ್ತಾರೆ. ಎಷ್ಟು ಈಗ ನೋಡಿ, ಸಿನಿಮಾ ಹಾಡಾಗಿದ್ದು, ಸಿನಿಮಾ ಹಾಡುಗಳು ಕೂಡ ಒಂದು ಹಾಡಿಗೋಸ್ಕರ ಸಿನಿಮಾ ಮಾಡಿದ್ರು, ಸಿನಿಮಾಗೋಸ್ಕರ ಹಾಡು ಮಾಡಿದ್ರು ಇತ್ತು. ಹೆಂಗಿತ್ತು ನೋಡಿ, ಹೆಂಗಂದ್ರೆ ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ದೂರದಲ್ಲೊಂದು ಕಾಡಿತ್ತು, ಕಾಡಲ್ಲಿ ಒಂದು ಮನೆಯಿತ್ತು, ಮುಂಗುಸಿಯೊಂದು ಅಲ್ಲಿತ್ತು, ಮನೆಯನ್ನು ಕಾವಲು ಕಾಯ್ತಿತ್ತು. ಆ ಮನೆಯೊಡತಿ ಗಂಗಮ್ಮ, ತೊಟ್ಟಿಲವಳ ಕಂದಮ್ಮ, ಮುಂಗುಸಿಯೊಂದಿಗೆ ಪ್ರೀತಿಯಲ್ಲಿ ಕಂದನ ಜೊತೆಗೆ ಪ್ರೇಮದಲ್ಲಿ ಬಾಳುತ್ತಲಿದ್ದಳು ಗಂಗಮ್ಮ. ಮುಂದೇನಾಯಿತು ಕೇಳಮ್ಮ. ನೋಡಿ, ಹಾಡುಗಳಲ್ಲಿ ಎಷ್ಟು ಸಂದರ್ಭಾನುಸಾರವಾಗಿ ಇದ್ದು. ನೋಡಿ, ಮದುವೆ ಮನೆ ಹಾಡಿತ್ತು, ಒಂದೊಂದು ಲೈನ್ ಬಂದು ಹಾಡು ನಿಮಗೆ. ಮದುವೆ ಮನೆ ತಾಳಿ ಕಟ್ಟಿದ ತಕ್ಷಣ ಹಾಡು ಎಷ್ಟು ಹೊಸ ಇತ್ತು. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಇನ್ನೊಂದು ಮದುವೆ ಮನೆ ಬಂದೆ, ಅಲ್ಲಿ ಹೋದ ತಕ್ಷಣ ತಾಳಿ ಕಟ್ಟಿದ ತಕ್ಷಣ ಸಾಂಗ್ ಶುಭಾಶಯ ಶುಭಾಶಯ ಮಧುಮಗಳಿಗೂ ಮಧುಮಗಳಿಗೂ ಶುಭಾಶಯ. ಮದುವೆಯ ಈ ಬಂಧ ಏನೇನು ತೀರದ ಸಂಬಂಧ. ಒಂದೊಂದು ಲೈನ್ ಚೋರಾಡ್ತೀವಿ ನೀವು, ಒಂದೊಂದು ಲೈನ್ ಬಂದು ಹಾಡಿ ಅನಿಸುತ್ತಿದೆ ಯಾಕೋ ಇಂದು. ಸಿನಿಮಾ ವಿಧಿ ಬರಹ ಎಂತ ಘೋರ, ಪ್ರೇಮಿಗಳು ದೂರ ದೂರ. ಅವ್ನು ತಾಳಿ ಕಟ್ತಾನೆ, ದೂರ ಮಾಡ್ತಾನೆ. ಇನ್ನೊಂದು ಮದುವೆ ಒಂದು ತಾಳಿ ಕಟ್ಟಿದ ತಕ್ಷಣ ಸಾಕು ಜೀವ ಹೋದ ಪಳ್ಳಿಗೆ ನೀರೇಕೆ, ಲೂಟಿಯಾದ ತೋಟಕ್ಕೆ ಕಾವಲೇಕೆ, ನಾನಿರದ ನನ್ನಲ್ಲಿ ನೀನ್ಯಾಕೆ, ಬುಟ್ಬೂಡೆ ಬುಟ್ಬೂಡೆ ನನ್ನ ಅವ್ರಿಗೆ ಮದುವೆ 2 ದಿವಸ ಇಲ್ಲ, ತಾಳಿ ಕಟ್ಟಿದ ಬಿಡೋದು ಮಕ್ಕಳನ್ನ ಇತ್ತು. ಈಗ ಲಗ್ನ ಹುಬ್ಬಳ್ಳಿಯಾಗ ಆಗಿರ್ತಾರೆ, ಹುಬ್ಬಳ್ಳಿಯಾಗ ಲಗ್ನ ಇಲ್ಲೇ ಊಟಕ್ಕೆ ಹಾಕಬೇಕು. ಮೊನ್ನೆ ದಾವಣಗೆರೆ ಒಬ್ರು ದೊಡ್ಡ ಶ್ರೀಮಂತರ ಮದುವೆ ಊಟಕ್ಕೆ ಎಲ್ಲಿ ಸಿಗುವಂತ ನಾನು ನೋಡಿ ಕೇಳಿದೆ.
ಅಣ್ಣ ಊಟಕ್ಕೆ ಎಲ್ಲಿ ಇದ್ದೀನಿ ಅಂತ ಕೇಳಿದೆ. ಅವನು ನನ್ನ ಕೇಳಿದ, ಎಲ್ಲಿ ಹೋಗುಮ ಎಲ್ಲಿ ಹೋಗುಮ ಹುಬ್ಬಳ್ಳಿಯಲ್ಲಿ. ನೀವು ಬೈದ್ರೆ ಲಗ್ನಕ್ಕೆ ದಾವಣಗೆರೆ ಲಗ್ನ ಇಟ್ಟು ಊಟಕ್ಕೆ ಹುಬ್ಬಳ್ಳಿಗೆ ಹೋಗುವ ಅಂತ ದಾವಣಗೆರೆ ಮದುವೆಗೆ ಸ್ವಲ್ಪ ಮದುವೆಗೆ ಹುಬ್ಬಳ್ಳಿ ಊಟಕ್ಕೆ ಹೋಗುವ ಅಂತ ನಂಗೆ ಹುಬ್ಬಳ್ಳಿಯಲ್ಲಿ ಬಳ್ಳಾರಿಗೆ ಹೋಗುಮ ಮಂಡ್ಯದಲ್ಲಿ ಮಾಡುವ ಎಡಮೂರಲ್ಲಿ ಬಲಮೂರಲ್ಲಿ ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸೆಟ್ ಬೆಳಕಲ್ಲಿ ಊಟ ನಮ್ದು. ದಾನ ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಯ ದಾನ. ದಾನ ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಅನ್ನದಾನ. ದಾನ ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ವಿದ್ಯಾದಾನ. ದಾನ ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ನೇತ್ರದಾನ. ದಾನ ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ರಕ್ತದಾನ. ದಾನ ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಎಣ್ಣೆದಾನ. ದಾನ ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಕನ್ಯಾದಾನ. ದಾನ ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಮತದಾನ. ದಾನ ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ. ನಾವೆಲ್ಲರೂ ಇಲ್ಲಿ ಇಷ್ಟು ಸುಖವಾಗಿ ಜೀವನ ಮಾಡ್ತಿದ್ವಿ ಅಂದರೆ ಗಡಿಯಲ್ಲಿ ನಿಂತುಕೊಂಡು ವೀರ ಯೋಧರು ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ದಾನವನ್ನಾಗಿ ಕೊಟ್ಟಿದ್ದಾರೆ. ವೀರ ಯೋಧರ ಹೆಸರಿನ ತಕ್ಷಣ ಗೌರವ ಪೂರ್ವಕವಾಗಿ ಚಪ್ಪಾಳೆ ತಟ್ಟಿದ ಎಲ್ಲರಿಗೂ ಈ ವೇದಿಕೆಯ ಮುಖಾಂತರ ಹೇಳೋದಷ್ಟೇ, 9 ತಿಂಗಳ ಹೆತ್ತು ಹೊತ್ತು ಮುತ್ತಕ್ಕೆ ಸಾಕಿ ಸಲ್ಲಿದ ತಂದೆ ತಾಯಿಗಳನ್ನ, ಕಲಿಸಿದ ಗುರುಗಳನ್ನ, ಅನ್ನ ಕೊಡುವ ರೈತರನ್ನ, ದೇಶ ಕಾಯುವ ಸೈನಿಕರನ್ನ ನಾವ್ಯಾವತ್ತು ಕೈ ಜೋಡಿಸಿ ತಲೆಬಾಗಿಸಿ ಗೌರವಿಸೋಣ, ಪ್ರೀತಿಸೋಣ, ಅಭಿನಂದಿಸೋಣ ಅಂತ ಹೇಳ್ತಾ ಅವಕಾಶ ನೀಡಿದಕ್ಕಾಗಿ ತಮ್ಮ ಎಲ್ಲರಿಗೂ ತುಂಬ ಹೃದಯದಿಂದ ಅಭಿನಂದನೆ ಹೇಳ್ತಾರೆ ಮಾತು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಿರೀಕ್ಷೆಯ ಗುರುಗಳಾದ ಶ್ರೀ ಗಣೇಶ್ ಅವರು ನಿಮ್ಮನ್ನು ಬರ್ತಾರೆ. ಒಂದು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿದ್ದಾರೆ. ಇದುವರೆಗೂ ದಯವಿಟ್ಟು ಬೆಂಗಳೂರೊಳಗೆ ಮಾತಾಡಬಾರ್ದು. ಬೆಂಗಳೂರಿನಲ್ಲಿ ಇದೇ ಥರ ಓಣಿ ಮಧ್ಯೆ ಕಾರ್ಯಕ್ರಮಗಳಾಗ್ತವೆ. ಅಲ್ಲಿ ಅಣ್ಣನ ಮಾತನಾಡ ಗೊತ್ತಿಲ್ಲ ನಮಗೆಲ್ಲ ಭಾರಿ ಗಲಾಟೆ. ಸುಮ್ಮನೆ ಮಾತಾಡ್ತಿರ್ತಾರೆ, ಸುಮ್ಮನೆ ಓಡಾಡ್ತಿರ್ತಾರೆ. ನಾವು ಓದುತ್ತಿರ್ತೀವಿ, ಪ್ರಸಾದ ಅಂತ. ಪ್ರಸಾದ ಅಂದರೆ ಕೈಯ ಕೂಡ ಒಬ್ಬರಿ ಬೆಲ್ಲ ಸಕ್ಕರೆ ಪುಟಾಣಿ ಇಂಥದ್ದು ಊಟ ಚಿತ್ರಾನ್ನ ಒಂದೊಂದು ಧ್ವನಿ ಒಳಗೆ ಪಟಾಕಿ ಹಚ್ಚಿರಿ ನೀವು ಮಾತಾಡಿ ಸರ್, ನೀವು ಮಾತಾಡಿ ಕಂಟಿನ್ಯೂ ಇಲ್ಲ. ಏನು ಮಾತಾಡ್ತಾರೆ, ಊಟ ಮಾಡಾಕತ್ತಾರೆ, ಪಟಾಕಿ ಹಚ್ಚಿರ್ತೀವಿ. ಹಿಂಗಾಗಿ ಹೆಂಗಪ್ಪ ಮಾತಾಡಿ ಸರ್. ನೋಡ್ರಿ ಸ್ಟೇಜ್ ಎಷ್ಟು ಅದ್ಭುತವಾಗಿ ನೀವು ತಯಾರು ಮಾಡಿರಿ ಅಂದ್ರೆ ನಿಂತು ಮಾತಾಡೋಕ್ಕೆ ಖುಷಿ. ಲೈಟಿಂಗ್ ಹೆಂಗೆ ಇನ್ನೂ ಸ್ವಲ್ಪ ಶಬ್ದಗಳು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲಿದೆ. ಆಮೇಲೆ ಇಂಥ ಸಣ್ಣ ಸಂದಾಗ ಸಹಿತ ಇಷ್ಟು ಹೆಣ್ಮಕ್ಳು ಏನು ಸೀರಿಯಲ್ ಬಿಟ್ಟು ಬಂದಿದ್ದೇವೆ ಅದಂತೂ ದೊಡ್ಡ ಬೇಕಾದ್ರು. ಆಯ್ತು, ನಾವು ಮಾತಾಡಕತ್ತೀನಿ, ಅವು ತಿಂತಾವ, ಮಾತಾಡ್ತಾವ. ಹಣ ಬಂದ ಪಟಾಕಿ ಹಚ್ಚೋದು. ಯಾರ ಏರಿಯಾ ಕೌನ್ಸಿಲರ್ ನೋಡಿಲ್ಲ, ಮೇಲೆ ಬಂದಾರ ಶಾಂತ ಕುಂತು ಎಲ್ಲವನ್ನು ಅಬ್ಸರ್ವ್ ಮಾಡಿದ್ರು, ಮಾತಾಡೋದು ಕೆಳಗಿದವರು ಮತ್ತೆ ಬಂದರು. ಅಲ್ಲಿ ನಡಕ್ಕೆ ಬಂದ್ರೆ ಕೌನ್ಸಿಲರ್ ಹಣ ಬಂದ ಆದ್ರೆ ಕಾಲ ಕೆಳಗಿಂದ ನನ್ನ ಕಾಲ ಕೆಳಗಿಂತಾನೆ ಪಟಾಕಿ ಡ್ಯಾಮ್ 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 ಎಲ್ಲಿನ ಎರಡು ಹೋಳಾಕ್ತು ಅಂತೇಳಿ ಜಿಗಿದ್ಬಿಟ್ಟು ಹಿಂದೆ ಅವ ಬಂದು ಮಾತಾಡೋಣ. ಏನು ಸ್ಟೇಜ್ ಇಲ್ರಿ, ಅಲ್ಲಿ ಟ್ರ್ಯಾಕ್ಟರ್ ಚೇಂಜ್ ಮಾಡಿ ಅತ್ತ ಗಿಟ್ಟ ಗೇಟ್ ತಗೊಂಡು ಗಿಡಕ್ಕೆ ಲೈಟ್ ಕಟ್ಟರೆ ಆ ಬಲ್ಬ್ ನಮ್ಮ ಹಣೆ ಬರ್ತೈತಿ. ಗಾಳ ಬಂದ ಒಂದು ನೈಟು ಒಂದು ಲೈಟ್ ಮಧ್ಯೆ ಹೋದಾಗ ಗಾಳ ಅಂತ ಶಾಂತ ಪರ್ಸತ್ತಿ ಹಣ ಬಂದ ಕೊಂಡು ಮಾತಾಡಿ ಸರ್, ನೀವು ಮಾತಾಡಿ ಸರ್, ನೀವು ಮಾತಾಡಿ ಸರ್. 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಯಾರು ಚಿತ್ರ ಇಲ್ಲ ಸರ್. ಮಾತಾಡಕ್ಕೆ ತಮ್ಮ ಮಾತಾಡ್ಬಾರ್ದು ಹೇಳಿ ಸರ್. ಅವನೇ ಸರ್ ಕೌನ್ಸಿಲರ್ ಮಾಡಿ ಸರ್ ಕೂತ್ಕೊಳ್ಳಿ. ನಾನು ಹೇಳ್ತೀನಿ ಕೇಳಿ. ಅಣ್ಣ ಭಾಳ ಫೇಮಸ್ಸು, ಅಣ್ಣ ಭಾಳ ಫೇಮಸ್ಸು. ಅಣ್ಣನ ಹೆಸರು ಕೇಳದೇ ಇರೋರು ಕರ್ನಾಟಕದಲ್ಲಿ ಯಾರೂ ಇಲ್ಲ. ಹೇಳೋದು ಕೇಳಕತ್ತಿಲ್ಲ ಇದು. ಯಾರಿಗೆ ಕೇಳುವಂತ ಕೈ ಎತ್ತರಿ.
ಹಿಂದಿ ಅಂತ ಕೇಳ್ತಾರೆ. ವಿಧಾನಸಭಾದಲ್ಲಿ ಹೆಂಗೆ ಹೇಳ್ರಿ ಸರ್? ಕೇಳ್ತದಿಲ್ಲ. ನೀವು ಸುಮ್ಮನೆ ಕುಂದ್ರಕತ್ತೀರಿ, ನೀವು ಗದ್ದಲ ಮಾಡಕತ್ತೀರಿ, ಮಾತಾಡಕತ್ತೀರಿ. ನೀವು ನೋಡೋದು ಏನು ಚರ್ಚೆ ಮಾಡಿದ್ರಿ, ಮೀಡಿಯಾ ಬಜೆಟ್ ಬಗ್ಗೆ ಚರ್ಚೆ ಮಾಡಿ ಗಮನ ಇಟ್ಟು ಕೇಳಿ. ಅದಕ್ಕೆ ನಾವು ಯಾಕೆ ಆಡಿಟೋರಿಯಂ ಕಾರ್ಯಕ್ರಮ ಪ್ರಿಫರ್ ಮಾಡಿದ್ವಿ ಅಂದ್ರೆ ಬೆಂಗಳೂರಾಗಿದ್ದಾಗ ನಮ್ಮ ಬೆಂಗಿ ಹೇಳಕತ್ತೀನಿ ಬಂದವ ಮ್ಯಾಕ್ ಅಂತ ಭಾಳ ಗಲಾಟೆ ಮಾಡ್ತಾರೆ ಸರ್. ಬಿದ್ದು ಬಡ್ಡಿ ಮಕ್ಕಳಲ್ಲ ಆಡಿಯನ್ಸ್ ಅಣ್ಣ ಭಾಳ ಫೇಮಸ್ಸು. ಅಣ್ಣನ ಹೆಸರು ಕೇಳಿದ್ರೆ ಇವರು ಕರ್ನಾಟಕದಲ್ಲಿ ಯಾರೂ ಇಲ್ಲ. ಅಣ್ಣ ನಿಮ್ಮ ಹೆಸರೇನು? ಪ್ರಾಣೇಶ್. ಪ್ರಾಣೇಶ್ ಅಣ್ಣ ಭಾಳ ಫೇಮಸ್ಸು. ಅಣ್ಣ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಅಣ್ಣ ಆಡಾಡ್ತಾ ಡ್ಯಾನ್ಸ್ ಆಡ್ತಾನೆ. ಶಿವಣ್ಣ ತಂಗಿ ನಿಮ್ಮ ಹೆಸರಿಗೆ ಹಚ್ಕೊಂಡು ಹೊಯ್ಕೊಳ್ತೀನಿ ಅಂತ ಹೇಳಿ ಮತ್ತೆ ಮಾತಾಡಿ. ಏನು ಮಾತಾಡಿ? 15 ನಿಮಿಷ ಮಾತಾಡಿದ್ದೇನೆ. ಭೂಮಿ ಎಡಗಡೆ ಭೂಕಂಪ ನಾನು ನೋಡಿದ್ವಿ. ಬಾಡಿಗೆ ಕೊಡ್ಲಾರ್ದಕ್ಕೆ ಎರಡು ಟ್ರ್ಯಾಕ್ಟರ್ ಬಿಟ್ಬಿಟ್ಟಿದ್ದಾರೆ. ಇರ್ತಾರೆ ನನ್ನ ಕಾಲ ಆಗಲ್ಲ. ಈ ನಡಕ್ಕೆ ಶೀಲ ಹೊತ್ತು ಬರ್ತೀನಿ. ಮಾತು ನಿಲ್ಲಿಸಿದೆ. ಎಂತೆಂಥ ಸಭಾ, ಎಂತೆಂಥ ಇವು. ಅದಕ್ಕೆ ಜೀವನದಲ್ಲಿ ಎಲ್ಲರಿಗೂ ವಯಸ್ಸಾಗಿ ದೊಡ್ಡ ವ್ಯಕ್ತಿ ಸಿಗೋದಿಲ್ಲ ಸ್ನೇಹಿತರು. ನಾವು ಈ ಸ್ಥಿತಿಗೆ ಇಷ್ಟು ಜನ ಮನೆ ಮಠ ಬಿಟ್ಟು ಹೆಣ್ಮಕ್ಳು ಸೀರಿಯಲ್ ಬಿಟ್ಟು ಬಂದದ್ದು ನೋಡಿದ್ರೆ ಇದು ಎಷ್ಟು ವರ್ಷದ ಪರಿಶ್ರಮ? 32 ವರ್ಷಗಳ ಪರಿಶ್ರಮ, 4,000 ಕಾರ್ಯಕ್ರಮ. ಭಾಳ ಸಂತೋಷ. ಒಂದು ಸುಸಂಸ್ಕೃತ ಹಾಸ್ಯವನ್ನು ಕೊಡ್ತಾ ಇದ್ದೀವಿ ನಾವು ಅಂತ ನಮ್ಮ ಸಮಾಧಾನ ಇತ್ತು. ಧಾರವಾಡ ಹುಬ್ಳಿ ಅಂತಲೇ ಭಾಷಣ ಮಾಡಿ ಗೆದ್ದು ಭಾಳ ಕಷ್ಟ ಇತ್ತು. ಅಂಥದ್ದು ಇವತ್ತು ಇಂಥ ಸಂಧಿ ಓಣ್ಯಾಗ ಎಲ್ಲೆಂದ್ರೆ ಅಲ್ಲೇ ಕೂತಿದ್ರು. ಮನ್ಯಾಗ ಚೇರು ಸೋಫಾ ಬಿಟ್ಟು ಬೇರೆ ಕಡೆ ಅಂದ್ರೆ ಹೆಣ್ಮಕ್ಳು ಪಾಪ ಹೆಣ್ಣು ಬಂದು ಗಾಂಡಿ ಕುಂದ್ರು ಬಾ ನೀವು ಕುಂದ್ರು ಬಾ. ನೀವು ಕುಂದ್ರೆ ಇಲ್ಲಿ ಉಸಿರು ಗಟ್ಟಿದಾಗ ಹಾಕತ್ತೀನಿ ನೀವು ಕುಂದ್ರು ನೀವು ಕುಂದ್ರ ಕಲಿಸ್ತಾರೆ. ಇಲ್ಲಿ ನೋಡಿದ್ರೆ ಎಲ್ಲೆಂದ್ರೆ ಹೆಣ್ಣು ಕುಂತಾರೆ. ಹೋಗಿ ಆ ಕಡೆ ಈ ಕಡೆ ನೋಡ್ಬೇಕು ಹಂಗೆ ಕುಂತ್ಬಿಟ್ಟಾರೆ. ಅಲ್ಲಿವರೆಗೂ ಜನ ಭಾಳ ಸಂತೋಷದ ಕಾರ್ಯಕ್ರಮ ಇದು. ನಾನು ಏನು ಹೇಳೋದು ಕಳಿಸ್ತೀನಿ ಅಂದರೆ ಸ್ನೇಹಿತರೆ, ಮೊದಲಿಗೆ ನಿಮ್ಗೆ ಮದುವೆ ವಸ್ತ್ರ ಭಾಳ ಚಂದ ಜೀವನ ಏನು ಕೈ ಕೈ ಇಟ್ಕೊಂಡು ಅಡ್ಡಾಡಿದ. ನೀನಿಲ್ಲದ್ದು ನಾನಿಲ್ಲ, ಉಂಡ ನಾನಿಲ್ಲದ್ದು ನೀನು ಇಷ್ಟ. ಹುಡುಗಿ ನಾನಿದ್ದು ನೀನಿಲ್ಲ, ನಿಮಗೆ ಅನ್ಕೋತ ಹೇಳ್ಬೇಕು. ಒಂದು 3 ತಿಂಗಳು ಆಗುತ್ತೆ. ಅವೇ ಅಕ್ಷರ ಅದ ಟೋನು ಬೇರೆ ಆಗ್ಬಿಡ್ಬೇಕು. ಏನು ಇಲ್ಲ ನೀನಿರ್ಬೇಕ. ಮಂಗಳೂರು ಕಡೆಯವ್ರು ಯಾರಾದ್ರೂ ನೀನು ಇಲ್ಲ. ಮಂಗಳೂರು ಕಡೆ ಯಾರು ಭಾಳ ಒಳ್ಳೆಯ ಜನ. ಅವ್ರಿಗೆ ತಿಳಿಯಂಗಿಲ್ಲ, ನಗಂಗಿಲ್ಲ. ಆದರೂ ನಮ್ಮನ್ನು ಕಳಿಸ್ತಾರೆ. ಸುಮ್ಮನೆ ಎಂತ ಚಂದ ಉಂಟು ಮಾರಾಯ ನಿಮ್ಮ ಭಾಷೆ. ಅದೇ ಏನು ಮಾಡ್ತೀವಿ ನನಗೆ ತಿಳಿಯಂಗಿಲ್ಲ ನಾವು ಇಲ್ಲ. ಆದರೂ ನೀವು ನಮ್ಮ ಊರಿಗೆ ಬರಬೇಕು. ನಮ್ಮ ಊರಿನ ನೆಲವನ್ನು ಮತ್ತೆ ಹೋಗ್ತೀವಿ. ಹಿಂಗೆಲ್ಲ ಭಾಳ ಸೌಜನ್ಯ ಸಿಗ್ತಾರೆ. ಅವ್ರ ಭಾಷೆ ಬೇರೆ, ನಮ್ಮ ಭಾಷೆ ಬೇರೆ. ಮಂಗಳೂರು ಹುಡುಗಿ ನೀವು ಹುಬ್ಬಳ್ಳಿ, ನಮ್ಮ ಹುಬ್ಬಳ್ಳಿ ಹುಡುಗಿ ನಾವು ಮಾಡಿಬಿಟ್ಟಿದ್ವಿ. ಹುಡುಗಿ ಹುಬ್ಬಳ್ಳಿ ಹಾಕಿ ಅವ ಮಂಗಳೂರು. 4 ಲವ್ ಆಯ್ತು, ಮದುವೆ ಆಯ್ತು. ಒಂದು 4-5 ದಿನ ಇಲ್ಲಿದ್ದು ಮಂಗಳೂರಿಗೆ ಹೋದ್ರು. ಮುಂಜಾನೆ ಬಸ್ ಹಾಕ್ಬಿಟ್ರು, ರಾತ್ರಿ ಮುಟ್ಟಿದ್ರು ಬಸ್. ಇತ್ತಾಗ ಹುಬ್ಬಳ್ಳಿ ಅಪ್ಪ ಫೋನ್ ಮಾಡಿ ಅಳಿಯಂದ್ರೆ ಮುಟ್ಟಿದ್ರ ಏನು ಮುಟ್ಟ? ಈಗ ತಾನೇ ಬಂದಿದ್ದೇವೆ, ರಾತ್ರಿ ಮುಟ್ತೇನೆ ಅಲ್ಲ. ಗೊತ್ತಿಲ್ಲ ಮುಟ್ಟೋದಂದ್ರೆ ಅವ್ರು ಕೈ ಮುಟ್ಟಲ್ಲ. ಊರು ಮುಟ್ಟಿ ಇನ್ನು ಕೆಲವು ಕಡೆ ಉಂಟು ಎಂತೆಂಥ ಭಾಷೆಗಳು. ಕರ್ನಾಟಕ ಎಲ್ಲ ಊರಾಗ ಅಡ್ಡಾಡಿದ್ವಿ. ಬೈಗಳು ಒಂದು ಭಾಷೆ, ಜರಗ ಇರ್ತಾರೆ, ಸರಗ ಕರ್ತಾರೆ. ಎಷ್ಟೆಷ್ಟು ಅದಕ್ಕೆ ದೇಶ ತಿರುಗು ಕೋಶ ಓದು ಅಂತ ಹೇಳೋದೆ ನಾವು. ಅದಕ್ಕೆ ಇನ್ನು ಕೆಲವು ಹೆಣ್ಮಕ್ಳು ಭಾಳ ಚಂದ ಈ ಇದನ್ನು ಬರ್ಕೊಂಡಾಗ ಬಂದಿರ್ತಾರೆ ಜನಗಣತಿ ಅದೆಲ್ಲ. ಅವಾಗ ಭಾಳ ಚಂದ. ಏನೇನೋ ಹೆಸರು ಕೇಳ್ತಾರೆ, ಏನೇನೋ ಹೆಸರು ಹೇಳ್ತಾರೆ. ಊರ ಹೆಸರು ಹಂಗೆ ಅದಲ್ಲ. ಭಾಷೆ ನಾವು ಅಡ್ಡಾಡಿದ ಊರುಗಳ ಸಂಖ್ಯೆ ಕೇಳಿ ಗಾಬರಿ ಆಗ್ತೀವಿ. ಯಾವ ಮಿನಿಸ್ಟ್ರು ಅಡ್ಡಾಡಿಲ್ಲ, ಯಾವ ಚೀಫ್ ಮಿನಿಸ್ಟ್ರು ಇಲ್ಲಿವರೆಗೆ ಅಡ್ಡಿಲ್ಲ. 432 ಊರು ಅಡ್ಡಾಡಿದ್ರು. ಎಂತೆಂಥ ಊರು. ಮಹಾರಾಷ್ಟ್ರ ಬಾರ್ಡ್ರು, ಆಂಧ್ರ ಬಾರ್ಡ್ರು, ನಮ್ಮ ಕರ್ನಾಟಕ ಹೆಂಗಾಯ್ತು ಸುತ್ತ ಬರೀ ಬಾರ್ಡರ್. ಇದರ ಮಧ್ಯೆ ಅಪ್ಪಟ ಕನ್ನಡವನ್ನು ಬಳಸಿ ನಾವೇನು ಬಾಳಿ ಮಾಡಕತ್ತೀವಿ. ಹುಬ್ಬಳ್ಳಿ, ಬಳ್ಳಾರಿ, ಧಾರವಾಡ ಜನ ಅಪ್ಪಟ ಕನ್ನಡಿಗರು ಈ ಭಾಗದವರು. ಸ್ವಲ್ಪ ಸೈಡ್ ಹೋಗ್ಬಿಟ್ಟು ಬೇರೆ ಬೇರೆ ಅಸಲ ಕನ್ನಡ ಆಡೋದು ನಾವು. ಕೆಟ್ಟ ಬೈಗಳು ಬೈಬೇಕು ನಾವು. ನನ್ನ ಮಂಡ ಬಿಸಿ ಮಾಡಬೇಡ್ರಿ ಮಾರಾಯ ಅಂತ ಏನು ಹಿಂಗಂದ್ರೆ ದಾರಿ ಕೆಟ್ಟರು ನೋಡ ಅಂದಂಗೆ. ನನ್ನ ಮಂಡ
ಒಂದು ಅವರಷ್ಟು ನನ್ನ ಮಂಡೆ ಬಿಸಿ ಮಾಡಬೇಡ ನೀವು ಹಾಲಿಕೆಟನ ಮೋಕ್ಷಗಳನ್ನು ಮಂದಿಗಳನ್ನು ಕಾವಲಿ ನೀಡೋದನ್ನು ಕಾಯ್ತುವಂತ ಓದಿದ್ವಿ ಕನಕತ್ತಂತ ಅವ್ರಿಗೆ ಗೊತ್ತಾಗಲ್ಲ ಎಂತ ಮಾರೇನೆ ನಿಮ್ಮನ್ನೆಲ್ಲ ಬೈಕೊಳ್ತಾ ಇದ್ದೀರಾ ಅಂತ ಪಾಪ ಅಂಥ ಪರಿಸ್ಥಿತಿಯಲ್ಲಿ ಶಬ್ದಗಳನ್ನ ಬಳಸು ಇಂಥದ ಒಂದು ಕಾರ್ಯಕ್ರಮಕ್ಕೆ ಪಾಪ ಪಂಚಾಯಿತಿ ಅಧ್ಯಕ್ಷರು ಹೆಣ್ಮಗಳಿದ್ದರು ಕರ್ಕೊಂಡು ಈಗಾಗಲೇ ಪರಿಚಯ ಭಾಷಣ ಎಲ್ಲರೂ ಎಂಥ ಚಂದ ಎಲ್ಲರೂ ಹಿರಿಯರೇ ಚಂದ ಕಡೆ ಯಾವ ಶಬ್ದ ಬಳಸೋಕು ಅಂತ ಗೊತ್ತಿಲ್ಲ ನಾನು ನೋಡಿ ಚೇರ್ಮನ್ ಹೆಣ್ಮಗಳೇ ಗುರಿಗಮ್ಮ ತಿಳಿಸಿದ್ರು ಎಲ್ದಿರು ಪರಿಚಯ ಮಾಡೋ ಮಾತಾಡೋಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮ ಎಲ್ಲರೂ ಆ ಹೆಣ್ಮಗಳು ಅಲ್ಲಪ್ಪ ನಾವು ಓದಲಿಕ್ಕೆಲ್ಲ ಏನೋ ನಾನು ಹರಿಸಿದ್ದು ನೀವು ಕೈ ಹಿಡಿಯೋಕೆ ಗೊತ್ತಿಲ್ಲ ಬರ್ಬೇಕು ನೀವು ಅಧ್ಯಕ್ಷರಾಗಿ ಬಂದು ಕಳೆದ ಮಾತಾಡ್ತಾ ಪರಿಚಯ ಮಾಡ್ತಾ ಶ್ರೀಮತಿ ಲಿಂಗಮ್ಮ ಅವರ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಇವ್ರು ನಾವು ಕರೆಯೋದಕ್ಕೆ ಹೋದಾಗ ಒಳ್ಳೆ ಅಂತ ಬಹಳ ನಾವು ಬಿಡಲಿಲ್ಲ 10 ಜನ ಹೋಗಿದ್ವಿ ಬಲಾತ್ಕಾರ ಮಾಡಿ ಕರ್ಕೊಂಡು ಬಂದ್ವಿ ಬಲಾತ್ಕಾರ ಯಾವುದು ಬರಬೇಕು ಬಲವಂತ ಯಾವುದು ಬರಬೇಕು ನಮ್ಮ ಪ್ರೇಮ ಕರ್ಕೊಂಡು ಐಡಿಯಾ ಅಂದರೆ ಅದಕ್ಕೆ ಶಬ್ದಗಳನ್ನು ಸರಿಯಾಗಿ ಬಳಸೋದು ಹೆಣ್ಮಕ್ಳು ಭಾಳ ಜನ ಬಂದಿದ್ರು ಸೀರಿಯಲ್ ಬಿಟ್ಟು ಬಂದಿದ್ದು ಭಾಳ ಸಂತೋಷ ಸೀರಿಯಲ್ ಬಿಟ್ಟರೆ ಬೇಡ ನನಗೆ ನಾನು ಮಧ್ಯಾಹ್ನ ಹೊಸ ರುಚಿ ಅಂತ ಅಡುಗೆ ಮಾಡೋಕ್ಕೆ ತೋರಿಸ್ತಾರೆ ಅದು ನೋಡಿ ಯಾರೋ ಒಬ್ಬರು ಮಾಡಿ ಗಂಡ ಮಕ್ಕಳಿಗೆ ಬಡಿಸೋದ್ರಿಂದ ಒಂದು ಸ್ವಲ್ಪ ಕೈಲಿ ಆಗುತ್ತೆ ಮಧ್ಯಾಹ್ನ ಹೊಸ ಸರಾಶ್ 1 2 ಗಣಮಕ್ಳು ಬೇಡ ಅಲ್ಲಿ 1 2 3 4 5 6 7 8 9 ಬಾಬಾ ನಮ್ಮ ಹದಿನೈದು ಸಿಕ್ಕಲಿಲ್ಲ ಕ್ಯಾನ್ಸರ್ ನೋಡಿ ಇಷ್ಟು ಜನ ಪ್ರತಿನಿತ್ಯ ಬರೀ ಸೀರಿಯಲ್ ನೋಡ್ರಿ ನೀವು ಟಿವಿ ನೋಡಿ ಹೊಸ ರುಚಿ ಮಾಡಿ ಬಡಿಸ್ತಾರೆ ಹೌದಾ ಇವರು ಟಿವಿ ನೋಡಿ ಮಾಡಿ ಬಡಿಸಿದ ಹೊಸ ರುಚಿನ ಗಂಡಸರ ಯಾರೇ ಇಲ್ಲ ಟಿವಿ ನೋಡಿ ಕೇಳಿದ್ದಾರೆ ಹಿರಿಯ ಮನುಷ್ಯರ ತಾಯಿ ಅತ್ತಿ ಅಂತಾರೆ ನೀವು ಅವ್ರ ಮನೆಗೆ ಹೋದಾಗ ಅಕ್ಕಿಯಿಂದ ಕಲಿಬೇಕು ಗಂಡನ ಮನೆಗೆ ಬಂದಾಗ ಅಕ್ಕಿಯಿಂದ ಕಲಿಬೇಕು ಏನು ಕೇಳಿಸ್ತಾರೆ ಟಿವಿಯಾಗ ಬನ್ನಿ ಹೊಸ ರುಚಿ ಕಲಿಯ ಹೊಸ ರುಚಿ ಹೇಳ್ಕೊಳ್ಲಿಕ್ಕೆ ಗೊತ್ತಿದ್ದಾರೆ ಮಿಸ್ ಲೀನಾ ನಾನು ಯಾರೋ ಲೀಲಾಬಾಯೋ ಲೀಲಕ್ಕನು ಬರ್ಕೊಂಡು ಒಂದಕ್ಕೆ 17 ವರ್ಷದ ಬಿಳಿ ಜೊಂಡಿಗೆದಂತ ಹುಡುಗಿರು ಶಿವರೇಶ್ ಬೈದು ಸಾಕೋಟೆ ತಿನ್ನಕ್ಕೆ ಆಕೆ ಮುಂದಾದ 7 ದಿವಸ ಆಗುತ್ತೆ ಅಂತ ಅನ್ಸುತ್ತೆ ನಾನು ಅಂತ ಅಡುಗೆ ಕೊಡಕ್ಕೊಂಡ ಕೂದ ಒಂದು ಜಂಟು ಕೂದ ಕಳಿಸಿರ್ತಾರೆ ಅವ್ರು ಇಟ್ಟು ಟೀ ಮಾಡ್ತಿದ್ದಾರೆ ಅವ್ರು ಹೇಗೆ ಮೇಡಮ್ ಈ 4 ಜನ ಎಲ್ಲ ಕಲ್ತಾರೆ ಯಾವ ಅಡುಗೆ ಕೊಡ್ತೀರ ನಾನು ಇವತ್ತು ಇವರಿಗೆಲ್ಲ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀವಿ ಎಂತ ಬಂದೇ ಇಲ್ಲ ಅವ್ರು ಹೇಳಿ ಮೇಡಮ್ ನಮ್ಮ ಬಳಿ ಜನರಿಗೆ ವೈಟ್ ರೈಸ್ ಮಾಡೋದು ಬರೋಲ್ಲ ಹೇಳಿ ವೈಟ್ ರೈಸ್ ಮಾಡಬೇಕಾದ್ರೆ ಏನು ಮಾಡಬೇಕು ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನ್ಗೆ ಹೋಗಬೇಕು ಇವಾಗ ನಾವು ಬೈಕೇನೆ ಕೊಡ್ತಿದ್ದೀವಿ ಓ ವೆರಿ ಕಿಚನ್ಗೆ ಹೋಗ್ಬೇಕು ವೆರಿ ಗುಡ್ ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಟು ಸ್ಟವ್ ಹಚ್ಬೇಕು ಯವ್ವ ನಾವು ಮನೆಗೆ ಬೆಂಕಿ ಹಚ್ಚಬೇಕು ಮನೆಗೆ ಬೆಂಕಿ ಹಚ್ಚಿ ಗಂಡನ ಮಳೆಲ್ಲ ಕೂಡಿ ಸಾಕನ್ನು ಬಿಟ್ಬಿಟ್ಟು ಬೆಂಕಿ ಹಾಕ್ತೀವಿ ಓ ಕಿಚನ್ಗೆ ಹೋಗ್ಬೇಕು ಥರ್ಡ್ ಸ್ಟೆಪ್ ಬಂದುಬಿಟ್ಟು ಸ್ಟವ್ ಮೇಲೆ ಪಾತ್ರೆಯಲ್ಲಿ ನೀರಿಡಬೇಕು ನೀರಿಡಬೇಕು ಅನ್ನೋ ಗಂಡ ತಲೆ ಮೇಲೆ ಕೊಡ್ತಾರೆ ವಾಟರ್ ಬಾಯ್ಲ್ ಆಗಬೇಕಿಲ್ಲ ಬಾಯ್ಲ್ ಆಗಬೇಕು ಎಲ್ಲಿವರೆಗೂ ಬಾಯ್ಲ್ ಆಗಬೇಕು ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು ಏನಿದೆ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಶಬ್ದ ಹೇಳಿ ಹೆಂಗೆ ಕುಡಿಬೇಕು ಮಳ ಅಂತ ಸಾಯ್ತಾರೆ ಚಳಮಳ ಅಂತ ಅಂತ ಅಂದರೆ ಮಾಡಿದ್ದೇ ಉಳಿತು ಆಮೇಲೆ ಚಳಮಳ ಮತ್ತೆ ಸ್ವಲ್ಪ ನೀರಿದೆ ನೋಡಿ ಹಂಗೆ ಕನ್ನಡ ಯಾವ ಡಿಕ್ಷನರಿಗಿಲ್ಲ ಕಥ ಅದಕ್ಕೆ ನನ್ನನ್ನು ಗದಾ ಅಂತ ಬಂದು ಬರೀತಾನೆ ನನ್ನ ಏನಂತ ದುರ್ಯೋಧನ ನೋಡಿರ್ತಕ್ಕಂಥ ಭೀಮನ ರಕ್ತ ಕುದಿದಂತೆ ಕಥಕಥನ ಕುದಿಯಿತು ಎಂಥ ಶಬ್ದಗಳು ಮಕ್ಕಳಿಗೆ ಒಬ್ಬ ಇಂಗ್ಲೀಷ್ ಮೀಡಿಯಂ ಹಚ್ಚೋದು ಹೆಣ್ಮಕ್ಳಿಗೆ ಯಾವ ಸಾಲಿಗೆ ಹೋದ್ರೆ ಸಾಕಂತ ನೀವಪ್ಪ ಒಂದು ವಾಕಿಂಗು ಒಂದು ಮಕ್ಕಳ ಸಾಲಿಗೆ ಹಚ್ಚೋದು ನಿಮ್ಮದ ಸ್ವಾತಂತ್ರ್ಯ ನೀವು ಮಾತಾಡ್ಕೊಂಡು ಅಲ್ಲ ನಾವು ಸರ್ಕಾರ ಶಾಲೆ ನಾನು ಬಿಕಾಮ್ ಅಂತಾನೆ ಗೌರ್ಮೆಂಟ್ ಸ್ಕೂಲ್ನಾಗ ಹೋದ್ವಿ ಜೋಶಿ ಮಾಮನಿ ನಾನೆಲ್ಲ ಬಿಕಾಮ್ ಆಗಿ ಹೇಳ್ಕೊಡ್ತೀನಿ ಮಾಮನಿ ಬಿ ಎ ಅಂತಂದರೆ ಸರ್ಟಿಫಿಕೇಟ್ ತೋರಿಸಿಲ್ಲ ಮನುಷ್ಯನ ಜೋಶಿ ಅಂತ ಡೌಟ್ ಐತೆ ಕನ್ನಡ ಮೀಡಿಯಮ್ನಾಗ ಹೋದ್ವಿ ನಾವೆಲ್ಲ
ಹೌದಾ? ಈಗ ಮಕ್ಕಳು ಏನು ಸಾರಿ ಅಯ್ಯೋ ನಿಮ್ಮನ್ನ ಮಗು ಹಾಕೊಂಡು ಬೇಡ ಅವ್ನು ಕೇಳಿ ಅವರು 5 ವರ್ಷ 10 ತಿಂಗಳಿಗೆ ಮಸ್ತರದಲ್ಲಿ ಯಾರು 5 ವರ್ಷ 10 ತಿಂಗಳಿಗೆ ಶಾಲೆಗೆ ಹಾಕ್ಬಿಟ್ರಿ ಹುಡುಗನ್ನ ಅವಾಗ ಅವ್ರು ಶಾಲೆಗೆ ಹೋಗ್ಬೇಕು ಅನಿಸ್ಬೇಕು, ಗೆಳೆಯರ ಜೊತೆ ಕರಿಬೇಕಂತ ಬಿಟ್ಟು ಬಂದಿರ್ಬೇಕು. ಈಗ ಹೇಳಬೇಕು ಕೆ ಜಿ ಅವ 2 kg ಇರ್ತಾನೆ, 2 kg ಸಾಲಿಗೆ ಹೊಸ್ತಾನೆ. ಏನು ಇಟ ಹೊಡೆದು ಮುಂಜಾನೆ ನೀರು ಗೊಜ್ಜಲ್ಲಿ ನಡೆಸ್ತಾರೆ ನೋಡಿ ಬಸ್ ಆಗ್ತದೆ ಬಸ್ ಆಗ್ತದೆ ಊಟ ಹೇಳ್ತಾರೆ ಊಟ ನಿಮಿಷ ಕೊಟ್ಟು ಅಯ್ಯ ಅವನು 7 ಗಂಟೆಗೆ ಬಸ್ ಬಂದು ಬಸ್ ಬಂತು ಅಂತ ಬೆಳಗ್ಗೆ ಕೂಗಿಬಿಟ್ರೆ ಸುಶೀಲಾ ಬಸ್ ಬಂತು ಮಗು ಕರ್ಕೊಂಡು ಬೇಗ ಬಸ್ ನಾವೆಲ್ಲ ಬಸ್ ಬಂದಿದ್ದು 12 ವರ್ಷ ಆಗಿದ್ದು ಈಗ ನೋಡಿ ಬಂದು 2 ವರ್ಷಕ್ಕೆ ಬಸ್ ಇರ್ತಾರೆ. ಹಾಂ ಬಸ್ ಬಂತು ಬಸ್ ಈಗ ರೆಡಿ ಆಗಿರಂಗಿಲ್ಲ. ಹಾಂ ರೆಡಿ ಆಗೋಕ್ಕೆ ಟೈಮ್ ಇಲ್ಲ. ಬಸ್ ಬಂತು ಕೂಗಿಬಿಟ್ರೆ ಫ್ರೆಂಡು ಅದ ಕರಿಯೋ 90 ಮ್ಯಾಗ ಒಂದು ಹೊಲಸು ಟವಲ್ ಹಾಕೊಂಡು ಹಿಂದೆ ಹೋಗಿ ಕೂದಲ ವರ್ಷ ಮುಂದಕ್ಕೆ ಮಾಡಿ 300 ಹಾಕೊಂಡ ಆ ಪ್ರಾತಕ್ಕೆ ಪೌಡರ್ ಮಾಡ್ಕೊಂಡ ಲಿಪ್ಸ್ಟಿಕ್ ಮತ್ತು ಬರ್ತಾರೆ. ಅದು ಜಾಸ್ತಿ ಆಗಿ ಹೊರಗೆ ಬಂದಗಳೇ ಹಾಂ ಇಲ್ಲಿ ಬೆಸ್ಟಿನ ಕಳಿಸ್ಬಿಡ್ತಾರೆ. ಯಾವ ಬುದ್ಧಿ ಕರೆ ಮಗ ಕರಿಯಬೇಕು ಏನು ಬೇಕಾ ಮುಂದುವರೆದಿ ಅದು ಮಾಡಿಕೊಳ್ಳಿ ನೋಡೋಣ ನಾವು ನಮ್ಮ ಗೋಲ್ ಬಡಿಸೋ ಬಂದ್ಬಿಟ್ಟು ನಾವು ಯಾವಾಗಾರ ಬರಬೇಕಾಗುತ್ತೆ. ಏನು ಸಿಂಗಾರ ಆಮೇಲೆ ಬರೀ ಅಲ್ಲಿ ಹೋಗಿ ನೋಡ್ತಾಳೆ ಬಸ್ಸು ಪಂಚರ್ ಆಗಿ ಲೇಟ್ ಈಗ ಮುಂಗೂರು ಜುಟ್ಟು ಕೂತ್ಬಿಟ್ಟು ಅಷ್ಟು ಮಕ್ಕ ಎಲ್ಲ ಹಿಡಿದು ಬಿಡ್ತೀವಿ. ಜುಟ್ಟಿಗೆಲ್ಲ ಸೂರ್ಯ ರಕ್ತ ತಿಂದಾಳ ಕುಡ್ದಾಳ ಹೇಳ್ಬಿಟ್ಟು ಹಾಂ ಇಷ್ಟೆಲ್ಲ ಮಾಡಿ ಎಷ್ಟು ಮಗು ಎಷ್ಟು ಚಿಕ್ಕದಿದೆ ಹಾಗೆ ಅಡ್ಮಿಷನ್ ಮಾಡಿಸಿದ ಸಿಕ್ತ ನಾನು ಪ್ರೆಗ್ನೆಂಟ್ ಇರುವಾಗೆ ಬುಕ್ ಮಾಡಿದ್ವಿ ಗೊತ್ತಾ. ಸರ್ಕಾರಿ ಶಾಲೆ ಮಾಸ್ತರ್ಗಳು ಮನೆಗೆ ಬರ್ತಾರೆ ಶಾಲೆಗೆ ಸೇರ್ತಾರೆ. ಅವರ ಓದು ಕಲಿ ಓದಿದ್ದೀವಿ ದೇವರ ಸ್ಕೀಮ್ ಮನೆಗೆ ಬರ್ತಾರೆ ಸೇರ್ಸಂಗಿಲ್ಲ. ಸಾವಿರಾರು ರೂಪಾಯಿ ಡೊನೇಷನ್ ಇಂಗ್ಲೀಷ್ ಮಾಡ್ತಾರೆ. ಇಂಥ ಕನ್ನಡ ಬರೋಂಗಿಲ್ಲ ಇಂಥ ಇಂಗ್ಲೀಷ್ ಬರೋದು. ನಿಜ ಹೇಳ್ಬೇಕಾದ್ರೆ ಕನ್ನಡ ಮಾಧ್ಯಮದಲ್ಲಿ ಶಾಲೆ ಕಲಿತ ಮಕ್ಕಳೇ ತಂದೆ ಕೈ ಉಪಯೋಗ ಆಗ್ತಾರೆ. ಮಕ್ಕಳಿಗೆ ಕಾಲೇಜಿಗೆ ಸೇರಿಸಿದ್ರು ಸರ್ಕಾರಿ ಶಾಲೆಗೆ ಸೇರಿಸಿ ರಾತ್ರಿ 11:30 12 ಗಂಟೆ ಕಬ್ಬ ತಲೆ ಹಿಡಿಯಕತ್ತೈತೆ ಜ್ವರ ಬಂದಂಗೆ ಯಾವಾಗ ಗುಳಿಗೆ ತೊಗೊಂಬ ಅಂತ ಇಂಗ್ಲೀಷ್ ಮೀಡಿಯಂ ಗುಡಿ ಇಟ್ ಈಸ್ ನೈಟ್ ಬರೀ ಇಟ್ ಈಸ್ ಆಲ್ರೆಡಿ ನೈಟ್ ನೋ ಶಾಪ್ಸ್ ಓಪನ್ ಸ್ವಲ್ಪ ರೆಸ್ಟ್ ಮಾಡು ಬೆಳಿಗ್ಗೆ ತಿಳ್ಕೊಡ್ತೀನಿ ಅಂತ. ಅದ ಉಡಾಳ ದಾಂಬುವ ಕನ್ನಡ ಮೀಡಿಯಂ ಬೇಕುವ ಕಲಿಸು ಎಲ್ಲರೂ ನಮ್ಮದು ಜ್ವರ ಕಟ್ಕೊಂಡಿತ್ತು. ಒಂದು ಗೆಳೆಯ ಸೈಕಲ್ ಐತೆ ತೊಗೊಂಡೋಗಿ ನೀವು ಗುಳಿಗೆ ಕೊಂಡು ಕೊಡ್ತೀನಿ ಅಂತ ರಾತ್ರಿ ಸೈಕಲ್ ಕೊಂಡ್ಬಿಡ್ತಕ್ಕಂಥ ಔಷಧ ಅಂಗಡಿಗೆ ಹೋಗಿ ರಾತ್ರಿ ಗುಳಿಗೆ ಕೊಂಡು ಕೊಡ್ತಾರೆ. ಯಾಕೆ ನಮ್ಮವ್ರ ಸಂಸ್ಕಾರಕ್ಕೋಸ್ಕರ ಕನ್ನಡ ಶಾಲೆಯಾಗ ಪೂಜೆ ಮಾಡ್ತಾರೆ. ಸರಸ್ವತಿ ಪೂಜೆ ಹೌದಾ ವರ್ಷಕ್ಕೊಮ್ಮೆ ಗಣಪನ ಕೂಡಿಸ್ತಾರೆ ಶಾಲೆಯಾಗ. ಮಕ್ಕಳನ್ನ ದಯವಿಟ್ಟು ಸರ್ಕಾರಿ ಶಾಲೆಗೆ ಸೇರಿಸಿ 10ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಂ ಕಲಿಸಿ. ಏನಾಗ್ತಿದ್ದಾರೆ ದಯವಿಟ್ಟು ನಿಮ್ಮ ಜೊತೆ ಹಿಂಗಾಗಿ ಕನ್ನಡ ಮೀಡಿಯಂ ನಿಮ್ಮದು ಭಾಳ ಕಡಿಮೆ ಕನ್ನಡ ನೋಡ್ರಿ. ಹುಬ್ಬಳ್ಳಿಯಾಗ ಎಷ್ಟು ಬೇರೆ ಬೇರೆ ಭಾಷೆ, ಬೆಂಗಳೂರಂತೂ ಪೂರ್ತಿ ಕನ್ನಡ ಶಾಲೆ. ನಮ್ಮ ಕನ್ನಡ ಕಾರ್ಯಕ್ರಮ ಕನ್ನಡಿಗರಿಗೆ ಬರೋದು. ನಾವು ಅದೇ ಹಿಂದಿ ಕಾರ್ಯಕ್ರಮ ಬಂತು ಎಲ್ಲರೂ ಹೋಗ್ತೀವಿ ಹೌದಾ. ನಮ್ಮ ಕಾರ್ಯಕ್ರಮ ಬೇರೆ ಜನ ಬರ್ತಾರೆ ನೋಡಿ ಅನ್ನಕ್ಕೆ ಕನ್ನಡ ತಿಳಿಯೋದು. ಐ ಡೋಂಟ್ ನೋ ಕನ್ನಡ ಹೀಗಾಗಿ ಅದಕ್ಕೆ ಮಕ್ಕಳ ಕನ್ನಡ ಕಲಿಸ್ತಾರೆ. ನಾವೆಲ್ಲ ಬಿಕಾಮಲ್ಲಿ ಕನ್ನಡ ಮಾಡಿದ್ದೀವಿ. ಜೋಶಿ ಮಾಡಿ ನಾವು ಇವತ್ತು ಕನ್ನಡ ಸಾಹಿತ್ಯ ನಮ್ಮನ್ನು ಬೆಳೆಸ್ತೀವಿ. ಇಂಗ್ಲೀಷ್ ಮಾತಾಡಿದ್ರೆ ಯಾರು ಕೇಳ್ತಿದ್ದಿಲ್ಲ. ಹೀಗಾದರೆ ಮ್ಯಾಗ ಹಳೆ ಬಿಲ್ಡಿಂಗ್ಗಳು ಹೆಣ್ಮಕ್ಳು ಸಣ್ಣದಕ್ಕೆ ಸಿಕ್ಕ ಸಂತೋಷ. ನಾವು 10 ರೂಪಾಯಿಗೆ 3 ರಬ್ಬರ್ ಬ್ಯಾಂಡ್ ತೆಗಿತಾವೆ. ಏನು ತೋರಿಸ್ತಾರೆ ಇದೆಲ್ಲ ಇರೋ ರಬ್ಬರ್ ಬ್ಯಾಂಡ್ ಸರಿ ಇಟ್ಟು ಕಾಲಿಗೆ ತೆಗಿ ಅಷ್ಟು 10 ರೂಪಾಯಿ 3. ನಾವು 50,000 60,000 ಇಷ್ಟು ಒಳಗೆ ಬಂದಿರ್ತೀವಿ. ಬಾಯ್ ಬಿಡಲ್ಲ ಎಷ್ಟು ಮುಚ್ಚಿಬೇಕು ನಾವೇ ಹಂಗೆ. ನಾನು ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ರಿ ಎಲ್ಲಿಗೆಲ್ಲ ಕರ್ಕೊಂಡು ಹೋಗೋದು ದೊಡ್ಡ ಇದು ಮಾಡಿದ್ರೆ ಹೆಣ್ಮಕ್ಳು. ನೀವು ಒಂದು ಹೋಗಿ ನಮಗೆ ಗೊತ್ತಲ್ಲ ಹೆಂಡತಿನ ಕರ್ಕೊಂಡು ಎಷ್ಟು ಜನ ಆಗಿರಪ್ಪ ಹೆಂಡತಿ ಮಕ್ಕಳು ಕರ್ಕೊಂಡ್ಬಂದವರು. ಮಕ್ಕಳು ಬೇಡ ಹೆಂಡತಿನ ಕರ್ಕೊಂಡ್ಬಂದರು ಯಾರೂ ಇಲ್ಲ. ಹಾಂ ಒಬ್ಬ ಹಾಂ ನೋಡಿ ನೀವು ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿ ನನ್ನ ಜನ ತಾವ ಜಿಗ್ನ ಬಂದವರು.
ಹೌದಾ? ಸಿಟಿಯಾಗಂತೂ ಕರ್ಕೊಂಡು ಹೋಗ್ರಿ ಸಿಟಿ ಟ್ರಾಫಿಕ್ ಕಡೆದಾಗಲ್ಲ ಬ್ಯಾಡ ಅಂದ್ರೆ ಗಂಧನ ಬೀಳ್ತಿರ್ತಾರೆ. ಆ ಕಡೆ ಒಂದು ಕರ್ಕೊಂಡು ಹೋಗಂತ ಒಂದು ಆಯ್ತು ಕರ್ಕೊಂಡು ಕಾರಣ ಕರ್ಕೊಂಡು ಹೋಗಿ ದಾಟಿದ್ರೆ ಲೈಟ್ ಎಲ್ಲಿ ಕಾಂಡು ಲೈಟ್ ಕೊಟ್ಟರೆ ಸೌಂಡ ಬಾನೆ ಗಾಡಿ ಇವ್ರನ್ನ ನೋಡ್ತಾವ್ರೆ ಅದೇನು ಸುಡುಗಾಡಿ ಸ್ಮಶಾನ ಇಲ್ಲಿ ಕರ್ಕೊಂಡು ನಾನು ಕರ್ಕೊಂಡು ಇಷ್ಟು ವರ್ಷದ ಮೇಲೆ ಅಂದ್ರೆ ಏನು ಗಮನ ಇಟ್ಕೊಂಡು ಕನ್ನಡ ಸ್ವಾರಸ್ಯ ಇಲ್ಲೇ ಇರೋದು ಏನು ಇಲ್ಲಿ ಕರ್ಕೊಂಡು ಅದಕ್ಕೆ ಒಂದ ಮಾತಾಡೋದು ಕನ್ನಡ ಏನು ಬೇರೆ ಹುಚ್ಚಿ ಇದು ಸಾಮಾನ್ಯ ಸ್ಥಳ ಅಲ್ಲ. ಜನ ಇಲ್ಲಿ ಬರೋಕ್ಕೆ ಸಾಯ್ತಾ ಇಷ್ಟ ಹೌದಾ? ಅರ್ಥ ಆಯ್ತಕ್ಕಂಥ ಜನ ಇಲ್ಲಿ ಬರೋಕ್ಕೆ ಸಾಯ್ತಾರೆ. ಎಷ್ಟು ಅರ್ಥಪೂರ್ಣ ಮಾತೈತೆ ಮತ್ತು ಇದ್ರಾಗ ಅಷ್ಟೇ ಸಾಹಿತ್ಯ ತುಂಬೈತೆ. ಗಮನ ಇಟ್ಕೊಳ್ಬೇಕಾಯ್ತು ನಾವು. ನೆಕ್ಸ್ಟ್ ಹೆಣ್ಮಕ್ಳು ವಾಕಿಂಗ್ ಹಾಂ ಗಂಡ್ಮಕ್ಳು ವಾಕಿಂಗ್ ಏನು ಬಟ್ಟಿ ಬಟ್ಟಿ ಯಾಕಿಲ್ಲ ನಮ್ಮನ್ನ ಯಾರು ಹೆಣ್ಮಕ್ಳು ಹಂಗೆ ವಾಕಿಂಗ್ ಮಾಡ್ಬೇಕಾದ್ರೆ ಹಿಂದಿನ ದಿವಸ ಮೀಟಿಂಗ್ ಕರೀತಾರೆ. ಸುಶೀಲ ಪಾರ್ವತಿ ಲಕ್ಷ್ಮಿ ಎಲ್ಲರೂ ನಾವು ವಾಕಿಂಗ್ ನೋಡಿ ಎಲ್ಲರೂ ನೈಟಿ ಅಂದ್ರೆ ನೈಟಿ ಸೀರೆ ಅಂದರೆ ಸೀರೆ ಸುಡಿದಾರನೇ ಕುಡಿಯೋದು ಪ್ಲಸ್ ಬೋರ್ಡ್ ಮಾತಾಡಿ ಮುಂಜಾನೆ ಬರಲಿಲ್ಲ ಎಲ್ಲರೂ ಪ್ರತಿಭಟನೆ ಮಗು ಹಾಂ ಅದಕ್ಕೆ ಕೋಳಿಗೋರು ಬರೀತಾರೆ. ಹೆಣ್ಮಕ್ಳು ಬಂದು ಹೆಂಗೆ ಕಾಣ್ತಂದ್ರೆ ಬಂದರ ಬಾಲಿಯರು ಗಿಳಿಹಿಂಡ ನಣಕಿಬೋದು ಗಿಳಿಹಿಂಡ ನಣಕಿಸುವಂತ ಬರ್ತಾರೆ. ಗಂಡ್ಮಕ್ಳು ನಿಂತಂದು ಒಂಟಿಗೆ ಹೋಗಿದೆ ನೋಡಿ ಇಲ್ಲೇ ನೋಡಿ ಎಷ್ಟು ಜನ ಅದಾರ ಎಲ್ಲರೂ ವೈಟ್ ಆ್ಯಂಡ್ ವೈಟ್ ಶಾಂತಿ ಮಾಡ್ತಾರೆ. ನಾವು ಶರಣಾಗತರಾಗಿದ್ದೇವೆ ಇಲ್ಲೋಡು ಒಂದೊಂದು ಕಲರ್ ಒಬ್ಬೊಬ್ಬರು ಏನು ಸೀರಿ ಏನು ಹೊಡೀನಿ ಹುಡುಕ್ಯಾಡಿ ಬರ್ತಾರೆ. ಈ ಹಿಂದೆ ಎಷ್ಟು ಜನ ಪಟ್ಟಿ ಡ್ರೈವರ್ ಮಾಡಿ ನಿಂತಾರಲ್ಲ ಹೇಳಾರ ನಮ್ಮನ್ನ ಯಾರು ನೋಡ್ತಾರೆ ಇವರು ನಮ್ಮನ್ನೇ ನೋಡ್ತಾರೆ. ಎಷ್ಟು ವ್ಯತ್ಯಾಸ ಸರ್ ಅದಕ್ಕೆ ಕನ್ನಡ ಸತ್ವವನ್ನು ತಿಳ್ಕೊಡ್ರಿ ಅಂತ ಹೇಳೋಣ. ಅದಕ್ಕೆ ಈಗ ಕೆಲವು ಕನ್ನಡ ಭಾಷೆಯನ್ನು ಹೇಳ್ಕೊಡ್ತಾರೆ. ಕನ್ನಡ ಯಾಕೆ ಕಳಿಸ್ತಾರೆ ಮಕ್ಕಳಿಗೆ? ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ ಹೌದಾ? ಅರ್ಥಾದ್ರೆ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಈಗೇನು ಕೇಳ ಕಲ್ಪನೆ ಜಾತ್ರೆಯಲ್ಲಿ ಎಳೆಯುವ ತೇರು ಇಲ್ಲ, ಒಂದು ಕಾಮ ಹಾಕ್ಬಿಡ್ತಾರೆ, ಅರ್ಥನ ಬೇರೆ ಆಗ್ತದೆ. ಮುದುಕರು ಹೆಣ್ಮಕ್ಳು ತೇರು ನೋಡಕ್ಕೆ ಹೋಗಿರ್ತಾರೆ, ಈ ಹಳೆ ನೋಡೋಕೆ ತೇರು ನೋಡಕ್ಕೆ ಹೋಗಿರ್ತಾರೆ. ಜಾತ್ರೆಯಲ್ಲಿ ಎಳೆಯುವ ತೇರಲ್ಲ, ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಬಹಳ ಚೆಂದ. ಒಂದ ಕಾಮಕಾರ್ಥ ಚೆಂದ ಅವರೇ. ನೆಕ್ಸ್ಟ್ ಹಾಂ ಇವತ್ತು ಸಭಾ ಎಷ್ಟು ಇರ್ಬೋದು ಅಂದಾಜು ಹಿರಿಯರು ಹೇಳ್ತಿರೋದು ಅಂದ್ರೆ ಕಣ್ಣು ಅಂದಾಜು 2,000 ಜನ ನೋಡಿ. ವಾ 5,000. ಈ ಸಭೆಯಲ್ಲಿ ಸುಮಾರು 5,000 ಜನರಿದ್ದಾರೆ ಅಂದರೆ ಏನು ಅನ್ಸಲ್ಲ. ಇದನ್ನ ಸ್ವಲ್ಪ ಡಿಫ್ರೆಂಟಾಗಿ ಹೇಳಬೇಕು. ಈ ಸಭೆಯಲ್ಲಿ 5,000 ಜನ ಸುಮಾರು ಇದ್ದಾರೆ ಅಂದರೆ ಅರ್ಥಾದ್ರೆ ಸುಮಾರು 5,000 ನೋಡಬೇಕು. 5,000 ಸುಮಾರು ಅನ್ನೋಕ್ಕೆ ಎಷ್ಟು ವ್ಯತ್ಯಾಸ ಐತೆ ಹೌದಾ? ಅದಕ್ಕೆ ಮಕ್ಕಳಿಗೆ ಕನ್ನಡ ಕಲಿಸಬೇಕು. ಇಂಗ್ಲೀಷ್ ಗ್ರಾಮರ್ ಇಂಗ್ಲೀಷನ್ನು 35 ದಿನಗಳಲ್ಲಿ ಕಲಿಸುತ್ತೇವೆ ಅಂತ ಪುಸ್ತಕ ಅಂದರೆ ಕನ್ನಡ ಕನ್ನಡಿಗರಾಗಿ ಹುಟ್ಟಿದರೆ ಮಾತ್ರ ಕನ್ನಡ ಸ್ಪಷ್ಟ ಬರಬೇಕು. ಸಾಧ್ಯ ಹೌದಾ? ರಂಡಿ ಅಂತ ನಾವು ಒಂದು ರಂಡಿ ಅಂದರೆ ರಂಡಿ ಅಂದರೆ ಬೆಳಗಿನಾಗ ಒಂದು ಲೋಕಲ್ ರಂಡಿ ಒಳಗೆ ಇದು ನಮ್ಮ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ 3 ಹೆಣ್ಮಕ್ಳು ತಿಳ್ಕೊಂಡು ಹೋಗಿದ್ವಿ ಪ್ಯಾಸೆಂಜರ್ ಟ್ರೈನ್ ಹುಬ್ಬಳ್ಳಿ ತಿರುಗಿ ಬರೋಣ ತಲೆಮೇಲೆಲ್ಲ ಕೊಟ್ಟು ಬರ್ಕೊಂಡು ಮತ್ತು ಆ ಬಸ್ಸಿನ ಮತ್ತೆ ಗುಂಟು ಬಂದಾಗ ಕಳಿಸ್ತೀವಿ. ಅದಕ್ಕೆ ಹುಬ್ಬಳ್ಳಿ ಏನು ಕಲಿತು ಎಲ್ಲಿ ಹೇಳಿದ್ರು ಅಂತ ಗೊತ್ತಿಲ್ಲ. ಯಾವುದೇ ಸ್ಟೇಷನ್ ಹೆಣ್ಣಂತಗಳಿಗೆ ಅದೇನು ಮಾಡ್ತಿದ್ವಿ ಹೆಣ್ಮಕ್ಳ ಏನು ಊರಂಡಿ ಅಂತ ಕೇಳ್ತಾರೆ. ಇದು ಯಾವ ಊರು ಅಂತ ಪಾಪ ಇವರು ಸುಮ್ಮನೆ ನಾವು ಬೆಳಿಗ್ಗೆ ಗಡಿಯಲ್ಲಿ ಕೊಟ್ಟು ಬಂದಿದ್ವಿ. ಅದಕ್ಕೆ ಯಾವ ಊರಂಡಿ ಅಂತ ಕೇಳ್ತಾರೆ. ಮತ್ತೊಂದು ಪ್ರೇರಕ ಮತ್ತೊಂದು ಸ್ಟೇಷನ್ ಏನು ಊರಂಡಿ ಸುಮ್ಮನೆ ಮತ್ತೊಂದು ಏನು ಕೈ ಕೇಳ್ತಾರೆ. ಒಬ್ಬಳ್ಳ ಮೇಲ್ತೇವೆ ಅವಾಗ ಆಗಲೇ ಕೇಳಲಿ ಕೆಳಗಿರಲಿ ಕೆಳಗೆ ಹೇಳ್ತಾರೆ ನನಗೆ ಬರಲಿಲ್ಲ
ಒಂದು ಗುಂಟಲೆಲ್ಲ ಹೊಯ್ಕೊಳಕತ್ತೀನಿ ನನ್ನ ಹೆಸರು ಏ ಊರಂಡಿ ಅವರನ್ನ ಬೇಡ ಈಕೆ ಹುಬ್ಬಳ್ಳಿ ರಂಡಿ ಈಕೆ ಧಾರವಾಡ ರಂಡಿ ನಾನಿದ್ರೆ ನಾನು ಬೆಳಗಾವಿ ರಂಡಿ ಒಂದೇ ಭಾಷೆ ಸ್ವಾಗತ ಮಾಡ್ಕೊಳ್ಳೋಕೆ ಹೋಯ್ತು ಬೈಯಕ್ಕೆ ಹೋಯ್ತು ಅದೇ ಕಣ್ಮಕ್ಕ ಭಾರತ ದೇಶದ ಒಂದು ವಿಶೇಷ ಒಂದೊಂದು ಭಾಷೆ ಒಂದೊಂದು ಮರಾಠಿ ಒಳಗೆ ಎಷ್ಟದಾವ ತೆಲುಗಿನಾಗ ಎಷ್ಟದಾವ ಹಿಂದಿಯಾಗ ಎಷ್ಟದಾವ ಹಿಂದಿ ಮತ್ತು ಕನ್ನಡ ಸ್ಪಷ್ಟ ಮಾತಾಡ್ತಾರೆ ಹೌದಾ ಇದೆಲ್ಲ ಬಂದು ನೀವು ಕಲಿಬೇಕಂದ್ರೆ ಕನ್ನಡ ಕಾದಂಬರಿ ಇರ್ಬೇಕು ನಾವು ಸೀರಿಯಲ್ ಬಂದ್ಕೊಂಡು ಭಾಳ ಕಷ್ಟವಿ ಅಡುಗೆ ಒಂದೇ ಸೀರಿಯಲ್ ನೋಡಿ ಮಾಡ್ತೀವಿ ದಯವಿಟ್ಟು ಪುಸ್ತಕಗಳ ಬಗ್ಗೆ ನಾವು ನಿಮ್ಮನ್ನ ಬಂದಿರ್ತೇವೆ ನಾನು ನಿಮ್ಮ ಮುಂದೆ ಬಂದು ನಿಂತಿರೋದು ಇಷ್ಟೆಲ್ಲ ಪುಸ್ತಕಗಳು ನೋಡಿ ಹೇಳಕತ್ತೀವಿ ಇನ್ನು ನಾವು ಅದಕ್ಕೆ ಹೋಗ್ತೀವಿ ದಕ್ಷಿಣ ಕನ್ನಡ ಹೋಗ್ತೀವಿ ಭಾಳ ಕಷ್ಟಗಳು ಅಲ್ಲಿ ಬೈಯಲು ಗೊತ್ತಿಲ್ಲ ನಂತರ ಮಾರಾಡುವುದು ಅಲ್ಲಿ ಮಾತ್ರ ಹೋಗೋದು ಈಗ 3 ಜನ ಸೇರಿ 2 ತಾಸು ಮಾತಾಡೋದು ಮಂಗಳವಾರ ಒಬ್ಬರು ಎಲ್ಲ ತುಂಬ ಕಡಿಗೆ ಗುರುಗಳೇ ನೀವು ನಾನು 40 ನಿಮಿಷ ಒಬ್ಬರು ಬರೀ ನಾ ಹೊಟ್ಟೆ ಸಿಗ್ತೇನೆ ಎಲ್ಲ ಬೆಟ್ಟನು ಮತ್ತು ರೊಕ್ಕ ಕೊಡ್ತಾರೆ ಸನ್ಮಾನ ಮಾಡ್ತಾರೆ ಚಲೋ ಲಾಭ ಸಿಗ್ತಾರೆ ಎಲ್ಲ ಮಾಡಿರ್ತಾರೆ ಬಂದು ನಿಂತು ಮುಂದೆ ನೀನು ಬನ್ನಿ ನಿಮ್ಮಲ್ಲಿ ಬರೀ ಮಾತಾಯ್ತು ಆಟ ಯಾವಾಗ 2 ತಾಸು ಹೊಯ್ಕೊಂಡಿದ್ದೀವಿ ಆಟ ಯಾವಾಗ ಆಡ್ಬೇಕು ನಾವು ಅದಕ್ಕೆ ದಯವಿಟ್ಟಮ್ಮ ಟೂರಿಗೆ ಹೋಗ್ಬೇಕು ಈಗ ಅವರು ನಿಮ್ಮಲ್ಲಿ ನಿರ್ಮಲಾ ಟ್ರಾವೆಲ್ಸ್ ಅಂತ ಹೌದಾ ಯಾತ್ರೆ ಅವೆಲ್ಲ ಬಸ್ಗಳಲ್ಲಿ ಒಂದು 15 ದಿನ ಹೊರಗೆ ಹೋಗ್ಬೇಕು ಮೊಬೈಲ್ ಬರೀ ಫೋಟೋ ತಗೊಳಕ್ಕೆ ಕಾಯ್ತು ಮೊಬೈಲ್ ಪ್ರಯಾಣಗಳ ಪುಸ್ತಕ ಓದೋದಿಲ್ಲ ಇಲ್ಲ ಪುಸ್ತಕದ ಅಂಗಡಿಗಳೆಲ್ಲ ಮುಚ್ಚಾಕತ್ತಾರೆ ಸುಧಾ ಪ್ರಜಾಮತ ಅಂತೆಲ್ಲ ಇದು ಏನಾಗೋಲ್ಲ ಒಂದು ಮ್ಯಾಗ್ಝಿನ್ ಇಲ್ಲ ಬರೀ ಪೇಪರ್ ಅದೇ ಬಂದಿಲ್ಲ 70 ದಿನ ಹೋಗ್ತಾರೆ ಅವರು 2 ಪೇಜ್ ನೋಡೋದಿಲ್ಲ ತಿರುಗಿ ಕೇಳ್ತೀವಿ ಮತ್ತೇನು ಅದ್ರಾಗ ಓಸಿ ನಂಬರ್ ಬಿಟ್ಟಾರ ಓದೋರು ಯಾರಿಂದ ಬರೀ ರಾಜಕಾರಣಗಳು ಈ ಬಿಜಾಪುರ ಕಡೆ ಯಾರಾದ್ರೆ ಯಾರು ಭಾಳ ಸರ್ ನಮ್ಮ ದಕ್ಷಿಣ ಕನ್ನಡ ಕಡೆ ನಾವು ಹೋಗೋದು ಭಾಳ ಅಲ್ಲಿ ಬೈತಾರ ಅನ್ನೋದಕ್ಕೆ ಬಾಯಿ ಹಾಕ್ತಾರಂತ ಈಗ ನೀವು ಬೇಕತ್ತಿಲ್ಲ ನಾನು ಗಲಾಟೆ ಮಾಡಿ ಅನೌನ್ಸ್ ಮಾಡಿದ್ರು ಬಂದು ಗಲಾಟೆ ಮಾಡಬೇಡಿ ಅನೌನ್ಸ್ ಬಾಯಿ ಹಾಕ್ತಾರೆ ಹಿಂಗೆ ನಮಗೆ ಬಾಯಿ ಹಾಕ್ತಾರೆ ನಾವೇ ಗಲಾಟೆ ಮಾಡಿ ಸಿರಿಸಿ ಹೆಗಡೆ ಅಂತ ಬರ್ತೀವಿ ಅವ್ರ ಮನೆ ಇವಾಗ ನಾವು ಇಳ್ಕೊಳ್ಬೇಕಾಗಿತ್ತು ನಮ್ಮ ಹೋಟೆಲ್ ಬುಕ್ ಮಾಡಿದ್ರೆ ನಾವು ಹೋಗೋ ಮನೆ ಕಂಪ್ಲೇಂಟ್ ಕೂತೀವಿ ಹೆಗಡೆ ಕಾಣ್ಬೋದು ಏನು ನಾವು ಕೇಳಿದ್ವಿ ಮುಸ್ಲಿಂ ಕೇಳಿದ್ರೆ ಹೆಗಡೆಯವರು ಯಾರು ಮೀಟಿದ್ದಾರೆ ಸ್ವಲ್ಪ ಕೂತ್ಕೊಳ್ಳಿ ಒಂದು ಮೀಟಿದ್ದಾರೆ ಗಲಾಟೆ ಮಾಡಿ ಕೂತು ಮನೆ ಎಷ್ಟು ಖರ್ಚಿತ್ತು ಒಂದೇ ಒಂದು ಕಟ್ಟಿ ಇಲ್ಲ ಒಂದೇ ಒಂದು ಹೊಲಸಿಲ್ಲ ನೀರಿಲ್ಲ ನಾವು ಬಸ್ ಟಿಕೆಟ್ ಹೊರಗೆ ಅಲ್ಲೇ ಕೊಟ್ಟಿದ್ದೀವಿ ಹೆಗಡೆ ಬಂದು 6 ಕೊಟ್ಟಿದ್ವಿ ಯಪ್ಪ ಹುಷಾರು ಕೈಯಾರೆ ನಮ್ಮ ಬೂಟು ಸಾಕು ಸುಳಿದಲ್ಲಿ ಇಟ್ಟು ಬಂದ ಭಾಳ ಹುಷಾರು ಏನಾಗ ನಮ್ಮ ಮಾನವಿ ಮತ್ತು ಜೋಶ ಅಡಿಕೆ ಸಿಕ್ಕುಂಡಲ್ಲೇ ಸೀಟ್ ಹೋಗಿದ್ವಿ ಅವ್ರ ಸಹಿತ ಕ್ಲೀನ್ ಮಾಡಿ ಇಮಿಡಿಯೇಟ್ ಬಂದು ಕಾಲು ಮುರುಗಿ ಸ್ವಲ್ಪ ದೂರ ಇಮಿಡಿಯೇಟ್ ಬಂದು ಕೆಲಸ ಮಾಡೋದು ಹುಷಾರು ಕಾಲು ಮ್ಯಾಗೆ ಬಂದ್ಕೊಂಡಿದ್ವಿ ಮುಸುರು ಸಹಿತ ಆಡಕ್ಕೆ ಕೊಡುವ ಹಂಗಾಗಿ ಕೈದ ನಾನು ಸ್ನಾನ ಮಾಡಿ ಬರ್ತೀನಿ ಕುತ್ಕಾಯಿ ಒಳಗೆ ನಾವು ಕೊಡ್ತೀವಿ 15 ಮಿನಿಟ್ ಆಗಿತ್ತಿಲ್ಲ ಅವ್ರ ಮನೆ ಕೆಲಸ ಪ್ರೊಸೀಜರ್ ಕರ್ಕೊಂಡ್ಬಂದು ಒಂದು ಆ ಕೂಸು ಅಂಬಿಗ ಒಳ್ಳಡಿಗೆ ರುಚಿ ಒಯ್ದು ಬಿಸಿ ಮಾಡಿಬಿಡ್ತೀವಿ ಅಪ್ಪ ನಾವು ಒಂದು ಟಿಕೆಟ್ ಅದ್ರ ಹಾಕಿದ್ರೆ ಪುಣ್ಯಾಕ ಹುಡುಗಿಗೆ ನೋಡಿ ಹೊರಗೆ ಬಂದ ಹಂಗನೇ ಹಿಂಗೆ ಹಂಗೇ ಬೈಲಿ ಎರಡೇ ಸ್ನಾನ ಮಾಡ್ಕೊಂಡು ಎಲ್ಲರೂ ನೀನು ಹಾಳು ಬಂದವರು ಏನು ಬಗ್ಗೆ ಎಂಥದ್ದು ಮಾರೈತಿ ನೀನು ಮಕ್ಕಳನ್ನು ಇಳಿಸಿ ಕೂಡಿಸಿದ ಹೆಗಡೆ ಅವ್ರು ಕಂಡ್ರೆ ಬಾಯಿ ಹಾಕ್ತಾರೆ ಬಾಯಿ ಹಾಕ್ತಾರೆ ನೀರು ಹೇಳ್ತಾ ಬೈತಾರೆ ಅದೇ ಆ ಪ್ರಾಂತ್ಯದಲ್ಲಿ ಅದಕ್ಕೆ ದಯವಿಟ್ಟು ಊರಿಗೆ ಹೋಗೋದು ಭಾಳ ಕಮ್ಮಿ ಆಗಿದೆ ಬಸ್ಸಿನಾಗೆ ಹೋಗ್ಬೇಕು ರೈಲ್ನಾಗೆ ಹೋಗ್ಬೇಕಾಗ ಜೀವನ ಆ ಮಕ್ಕಳು ಕರ್ಕೊಂಡು ಹೋಗ್ಬೇಕು ಎಲ್ಲರೂ ಸಿಕ್ಕದೆ ಆ ಕೆಲಸ ಆದರ ಆತಿಥ್ಯ ಅನ್ನೋದು ಬೆಂಗಳೂರು ಕಡೆ ಆನೆಗೆ ಆದರ ಆತಿಥ್ಯ ಅಂತ ಎಷ್ಟು ವ್ಯತ್ಯಾಸ ಇದೆ ಕನ್ನಡದಲ್ಲಿ ನೀವು ಹೆಣ್ಮಕ್ಕಳಿಗೆ ನಮಗೆ ಇಂಗ್ಲೀಷ್ ಮೀಡಿಯಂ ಮುಚ್ಚುವಂತ ಆದರೆ ಮಕ್ಕಳಿಗೆ ನೀವು ಅದನ್ನು ಕಲಿಸ್ತಾರೆ
ಏನು ಊರಿಗೆ ಹೊರಟು ಗಂಡ ಅಡುಗೆ ಮಾಡ್ಕೊಳ್ತೀನಿ ಭಾಳ ತ್ರಾಸ. ಆಮೇಲೆ ಮನೆಗೆ ನೋಡ್ರಿ ನಾನು ಹೊರಕತ್ತೀನಿ, ನೀವು ಮನ್ಯಾಗ ಇರಬೇಕು, ಸಂಜೆ ಬಾರಿ ಹೋಗಿ ತರಬಾರ್ದು. ರೈಟ್ ಏನು ನಿಮ್ಮ ಮನೆಯಾಗ ಅಜ್ಜಿ ನಾನು ಟೆಸ್ಟ್ ಮಾಡ್ತೀನಿ, ಹೆಂಗೆ ಟೆಸ್ಟ್ ಮಾಡ್ತೀನಿ ನಾನು ಹೇಳ್ತೀನಿ ನೋಡಿ. ಹೌದು ಒಂದಿನ ಫೋನ್ ಮಾಡಿದ್ರೆ ಹೇಳಿದ್ರಿ ಮನೆಗೆ ನೀವು ಹೇಳಿಲ್ಲ ನನಗೆ ಬಿಟ್ಟು ಇಲ್ಲ. ಹಾಂ ಮಿಕ್ಸಿ ಹಾಕಿ ನೋಡೋಣ, ಮಿಕ್ಸಿ ಹಾಕಿ ಹಾಂ ರೈಟ್ ಮತ್ತೊಂದು ಮರುದಿನ ಮತ್ತೆ ಹೇಳಿದ್ರಿ ಮನೆಯಾಗದಿನ ಮಿಕ್ಸಿ ಹಾಕ್ರಿ 4 ದಿನ ಮಿಕ್ಸಿ ಹಾಕಿ ಸಾಕು ಖುಷಿಯಾಗಿ ಒಂದು ವಾರ ಹಿಂಗೆ ಟೆಸ್ಟ್ ಮಾಡ್ಕೊಂಡು ಊರಿಗೆ ಬಂದಿರೋದು ಮನೆಕಿ ಎಲ್ಲಿ ಹಾಂ ಹೆಂಗೆ ಹೊರಗೆ ಎಲ್ಲೇನು ಮನೆಯವರು ಏನು ನೀವು ಹೋಗಿ ಮಾಡಿ ಸಂಜಿಗೆ ಮನೆ ಬಿಟ್ಬಿಟ್ರಿ ಅವರು. ಹಾಂ ಹೌದ್ರೆ ಯಾವ್ರಿಗೆ ಏನು ಕೈಯಾಗ ಏನೇನು ಮಿಕ್ಸಿ ತೊಗೊಂಡು ಹೋಗ್ಯಾರ ನೋಡ್ರಿ. ನೀವು ಕವಳಿಯಲ್ಲಿ ಎಂತ ಹಾಕಿರ್ಬೇಕು ನಿಮ್ಮ ಯಾರು ಹೆಣ್ಮಕ್ಳಿಗೆ ಟ್ರೆಡಿಷನ್ ಹಾಕಿ ನಿಮಗೆ ಕೆಲಸವನ್ನು ಮಾಡಬೇಕು. ಹೀಗೆ ಅನೇಕ ವಿಷಯಗಳನ್ನು ಹೇಳಿದೆ. ನಮ್ಮ ಈ ಊರಿನಲ್ಲಿ ಸಾಹಿತ್ಯ ಕರ್ನಾಟಕದಲ್ಲಿ GH ರಾಘವೇಂದ್ರ ಅಂತ ಹೇಳ್ಬೇಕು ಗೊತ್ತಲ್ಲ, ಹಿಂಗದ ಹುಡ್ಡಾಡಿ ಅಂತ ಬರೀತೀವಿ, ಭಾಳ ಚಂದ ಬರೀತಿದ್ದರು. ಯಾರು ತಿಳ್ಕೊಂಡು 50 ವರ್ಷ ಆಯಿತು. ಭಾಳ ಅದ್ಭುತವಾದ ಅವರು ಹಿಂಗರ ಹುಡ್ಡಾಡ ಅನ್ಕೊಳ್ಳೋದು ಬಂದಿದ್ರು. ನಾವು ಹುಬ್ಬಳ್ಳಿ ಹುಡುಗ ಬೆಂಗಳೂರು ಕೆಲಸ ಹುಡುಗ ಎಷ್ಟೋ ದಿನ ಆಟಾಡಿದ ಕೆಲಸ ಸಿಗೋದು ನಡೆಗಟ್ಟಿನವರು ಸ್ವಲ್ಪ ಹಾಸ್ಯನೂ ಐತಿ. ಹಂಗೆ ಹಿಂಗೆ ನೋಡೋದು ಈಗ ಎಲ್ಲಿ ಕೆಲಸ ಸಿಗಲಿಲ್ಲ. ಅವನು ವಿಧಾನಸೌಧ ಮುಂದೆ ಅಡ್ಡಾಡೋದಿಲ್ಲ, ಒಂದು ಆಟೋ ಬಂದು ಬಿದ್ದಿದ್ರು ಪ್ರಯತ್ನ ತಪ್ಪು ಮಕ್ಕಳಾಗ ಕಾಲು ಬಿಟ್ಟು ಬಿದ್ದಾದ್ರು ಹುಡುಕಾಡಿ ಅವನ ಹುಬ್ಬಳ್ಳಿ ಒಂದು ಹಾಕಿದ್ರು. ಅಲ್ಲಿ ಯಾವ್ದಾದ್ರು ಟ್ರೀಟ್ಮೆಂಟ್ ಕೊಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಸರಿ ಆಗ ಅದಕ್ಕೆ 10 ವರ್ಷ ಹುಬ್ಬಳ್ಳಿ ಇಟ್ಕೊಂಡು ತಂದೆ ತಾಯಿ ಗಾಡಿ ನೀರು ಬಿಡ್ತೀವಿ. ಯಪ್ಪ ಇಲ್ಲೆಲ್ಲ ಮಾತಾಗಿದ್ದ ತಾಯ್ತಾಗಿದ್ದ ಬರ್ಸೋರು ಡಾಕ್ಟ್ರಿಗೆ ತೋರಿಸಿ ಶ್ರೀಮಂತರು ಕೊಟ್ಟ ಹೊಡೋಣ ಆರಾಮದಿಯಾ ಎಲ್ಲಿದೆಯಪ್ಪ ಮಾತಾಡೋದು ಏನಾಗೈತಿ ಮತ್ತೊಂದು ಹೇಳಿದ್ರೆ ಮತ್ತೊಂದು ಏನಪ್ಪ ಹೊರಗ ಕರ್ಕೊಂಡು ಅಡ್ಡಾಡಬೇಕಾಗ್ತದೆ. ಏನೇನು ಒಂದೇ ಯಶಸ್ವಿ ಏನಿತ್ತು ಅಪ್ಪ ಹೊಟ್ಟೆ ಮನೆಯಲ್ಲಿಲ್ಲ ತಂದೆಯಲ್ಲಿ ನೀನು ಇಂದಿರಾ ಗಾಂಧಿ ಹೌದು ನೀನು ರಾಷ್ಟ್ರಪತಿ ಹೆಸರು ಎಪ್ಪತ್ತೊಂದು ಮಕ್ಕಳು ಡಾಕ್ಟ್ರು ನಿಮ್ಮ ಊರಿಗೆ ಕರ್ಕೊಂಡು ನಿಮ್ಮ ಇದಕ್ಕೆ ಕರ್ಕೊಂಡು ಎಲ್ಲ ತೋರಿಸ್ಬಾರ್ದು ಏನೇನು ಅಂತ ಕೇಳಿ ಭಾಳ ಸಂತೋಷ. ಗಮನಿಟ್ಟು ಕೇಳ್ತಾ ಇದ್ದೀರಿ, ಅದು ಭಾಳ ಸಂತೋಷ ಅನಿಸ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ದೇವಸ್ಥಾನದ ವೀರಭದ್ರೇಶ್ವರ ದೇವಸ್ಥಾನ ಕಮಿಟಿಯವರು ಅಶೋಕ್ ನರೇಂದ್ರ ಅವರ ಮೂಲಕ ನಮಗೆ ಇಲ್ಲಿ ಕಲಿಸಿದ್ದಾರೆ. ಸಾಕಷ್ಟು ಜನ ಗಂಡಸರು ಮತ್ತು ಹೆಣ್ಮಕ್ಕಳು ಸೇರಿದ್ದೀವಿ. ದಯವಿಟ್ಟು ಕೂತು ಒಂದ್ಸಲ ಜೋಳದ ಚಪ್ಪಾಳೆ ಕಲಾವಿದರಿಗೆ ಅತ್ಯುತ್ತಮ ರೀತಿಯಲ್ಲಿ ಕಾರ್ತಿಕ ಮಹೋತ್ಸವ ಜಾತ್ರಾ ಮಹೋತ್ಸವ ಸಂಘಟಿಸಿದಂಥ ಸಂಘಟನೆಗಳಿಗೆ ತಾವೆಲ್ಲ ಚಪ್ಪಾಳೆ ತಗೊಳ್ಳೋದ್ರ ಮೂಲಕ ಪ್ರೋತ್ಸಾಹ. ವೀರಭದ್ರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ. ಶಿವಾಯ ನಮೋ ಶರಣ
ಮಹಾದೇವ್